ನಾವೆಲ್ಲರೂ ದೇವರ ವಾಕ್ಯವನ್ನು ಓದುವವರಾಗಿರೋಣ. ಕರ್ತನು ನನ್ನ ಹೃದಯದಲ್ಲಿ ಇಟ್ಟಂತಹ ಒಂದು ದೇವರ ವಾಕ್ಯ ಕೀರ್ತನೆಗಳು 10ನೇ ಅಧ್ಯಾಯ 17ನೇ ವಾಕ್ಯ. ಕೀರ್ತನೆಗಳು 10:17. ಎಲ್ಲರೂ ಸತ್ಯವೇದವನ್ನು ತಿರುಗಿಸಿ ನಾವು ಓದುವವರಾಗಿರೋಣ. ಯೆಹೋವನೇ, ನೀನು ದೀನರ ಕೋರಿಕೆಯನ್ನು ನೆರವೇರಿಸುವವನೇ ಆಗಿದ್ದಿ. ಅವರ ಹೃದಯವನ್ನು ಧೈರ್ಯಪಡಿಸುತ್ತಿ, ಅವರ ಮೊರೆಗೆ ಕಿವಿಗೊಡುತ್ತಿ. ಇನ್ನೊಂದು ಸರಿ ನಾನು ಓದ್ತೀನಿ ನೋಡ್ರಿ. ಯೆಹೋವನೇ, ನೀನು ದೀನರ ಕೋರಿಕೆಯನ್ನು ಏನು ಮಾಡ್ತಿ? ನೆರವೇರಿಸುವವನಾಗಿ ಆಗಿದ್ದಿ. ಅವರ ಹೃದಯವನ್ನು ಏನು ಮಾಡಿದ್ದಿ? ಧೈರ್ಯಪಡಿಸುತ್ತಿ, ಅವರ ಮೊರೆಗೆ ಕಿವಿಗೊಡುತ್ತಿ. ಇವತ್ತು ನನ್ನ ಸಂದೇಶದ ಶಿರೋನಾಮೆ ದೀನರ ಪರ ಇರುವ ದೇವರು. ನಮ್ಮ ದೇವರು ಯಾವಾಗಲೂ ದೀನರ ಪರ ಇರುವಂತಹ ದೇವರು. ಭಾಳ ವರ್ಷದ ಹಿಂದೆ ನಾನು ನನ್ನ ಆತ್ಮಿಕ ತಾಯಿ ಹೋಮ್ ಆಫ್ ಹೋಪ್ ಎಂಬುದಾಗಿ ಆಟೋರಾಜ ಅನ್ನುವಂಥವ್ರು ನಡೆಸುವಂಥ ಒಂದು ಸಂಸ್ಥೆ ಇದೆ. ಅಲ್ಲಿ ಭಿಕ್ಷುಕರುಗಳನ್ನು, ದಿಕ್ಕಿಲ್ಲದವರುಗಳನ್ನು ಅಂಥವ್ರನ್ನ ತೆಗೆದುಕೊಂಡು ಅವರು ಸಾಕುವಂಥ ಸ್ಥಳ. ಆದರೆ ನನಗೆ ಆಶ್ಚರ್ಯ ಆಗಿದ್ದೇನೆಂದರೆ, ಅಲ್ಲೊಬ್ಬ ವ್ಯಕ್ತಿ ಹತ್ರ ನಾನು ಮಾತಾಡ್ತಾ ಅವನು ಬಿಕ್ಕಿ ಅಳ್ತಾ ಹೇಳ್ದ, ಸರ್ ನನ್ನನ್ನು ಎಲ್ಲರೂ ಕೈ ಬಿಟ್ಬಿಟ್ರು ಸರ್, ನಾನು ಯಾರು ಅಂತ ನಿಮಗೆ ಗೊತ್ತಾ ಅಂದ. ನನಗೆ ಗೊತ್ತಾಗಲಿಲ್ಲ, ಹೋದವ್ರಿಗೆ ಯಾರಿಗೂ ಗೊತ್ತಾಗಲಿಲ್ಲ, ಯಾಕಂದರೆ ವಯಸ್ಸಾಗಿದೆ. ಆದರೆ ದಿಢೀರಂತ ಆ ವ್ಯಕ್ತಿ ಹೇಳ್ದ, ನಾನು ರಾಜ್ಕುಮಾರ್ ಹಳೆ ಪಿಕ್ಚರ್ ಮಾಡಿ ಡೈರೆಕ್ಟ್ರು ಅಂದ. ನಾನೊಂದು 2-3 ಸಿನಿಮಾ ಮಾಡಿದೆ, ಆದರೆ ನನ್ನ ಜೀವನದಲ್ಲಿ ಎಲ್ಲ ಹಾಳಾಗೋಯ್ತು. ಎಲ್ಲರೂ ನನ್ನನ್ನು ಬೀದಿ ಪಾಲು ಮಾಡಿಬಿಟ್ರು. ಕಡೆಯದಾಗಿ ಯಾರೋ ಒಬ್ಬರು ಹೇಳಿ ನನ್ನನ್ನು ಏನು ಮಾಡಿದರು, ಇಲ್ಲಿ ಕರ್ಕೊಂಬಂದಿರಿಸಿದ್ದಾರೆ. ಆದರೆ ಈ ಸ್ಥಳದಲ್ಲಿ ನಾನು ಬಂದ ಮೇಲೆ ದೇವರನ್ನು ತಿಳಿತಾ ನನಗೆ ಯಾರಿಲ್ಲ ಅಂದರು ದೇವರಿದ್ದಾನೆ ಅನ್ನೋದೊಂದು ಧೈರ್ಯ ಸರ್ ಅಂತ ಹೇಳಿ ನಾನು ಬಿಕ್ಕಿ ಆ ಸಾಕ್ಷಿ ಹೇಳಿದ್ದು ನನ್ನ ಕಣ್ಮುಂದೆ ಈಗಲೂ ಇದೆ. ಹಾಗಿದ್ರೆ ಎಲ್ಲವನ್ನ ಕಳ್ಕೊಂಡು ಆ ವ್ಯಕ್ತಿ ಇದ್ದಾಗ ಅವನ್ನ ಹುಡುಕಿ ಯಾರೂ ಬರದೇ ಇರುವಂಥ ಸಮಯದಲ್ಲಿ ಯಾರು ಬಂದಿದ್ದಾರೆ? ದೇವರು ಬಂದರು. ಇವತ್ತು ನೀವು ನೋಡೋದಾದರೆ, ಇವತ್ತಿನ ಜಗತ್ತು ಕೂಡ ನೀವು ನೋಡೋದಾದರೆ, ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾರೆ, ಇಟ್ ಇಸ್ ಸರ್ವೈವಲ್ ಫಾರ್ ದ ಫಿಟ್ಟೆಸ್ಟ್. ಫಿಟ್ಟಾಗಿರೋನು ಮಾತ್ರನೇ ಏನು ಮಾಡೋಕ್ಕಾಗೋದು? ಸರ್ವೈವ್ ಆಗ್ಲಿಕ್ಕೆ ಸಾಧ್ಯ. ನೀವು ಒಂದು ವೇಳೆ ಕೆಲಸ ಮಾಡ್ತಾಯಿದ್ರೆ ಕಂಪನಿಗಳಲ್ಲಿ, ಟೊಯೋಟಾ ಕಂಪ್ನಿಲಿದ್ದರೆ ನಿಮ್ಗೆ ಆರೋಗ್ಯ ಚೆನ್ನಾಗಿದ್ರೇ ಅಲ್ಲಿ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ. ನೀವು ಸಾಫ್ಟ್ವೇರ್ ಕಂಪ್ನಿಗಳಲ್ಲಿದ್ದರೆ ಅಲ್ಲಿರುವಂಥ ಸ್ಕಿಲ್ಗಳನ್ನ ಸರಿಯಾಗಿ ಹ್ಯಾಂಡ್ಲು ಮಾಡೋರಾದರೆ ಮಾತ್ರನೇ ನೀವು ಆ ಸಾಫ್ಟ್ ಸ್ಕಿಲ್ಸ್ಗಳಲ್ಲೆಲ್ಲ ಚೆನ್ನಾಗಿದ್ದರೆ ನಿಮ್ಮನ್ನು ಆ ಒಂದು ಕಂಪನಿ ನಿಮ್ಮನ್ನು ಉಳಿಸ್ಕೊಳ್ಳುತ್ತೆ. ಅದೇ ರೀತಿ ನೀವು ಇರುವಂಥ ಯಾವುದೇ ಫೀಲ್ಡ್ ನೋಡಿದ್ರೂ ಅಲ್ಲಿ ಬಲಶಾಲಿಗಳು, ಧನಿಕರು ಅಥವಾ ತಮ್ಮ ಸಾಮರ್ಥ್ಯಗಳನ್ನು ನಡೆಸಲಿಕ್ಕೆ ಸಾಧ್ಯ ಇರೋರನ್ನ ಜಗತ್ತು ಹುಡುಕುತ್ತೆ. ಆದರೆ ದೇವರ ವಾಕ್ಯ ನೀವು ನೋಡೋದಾದರೆ ಕೀರ್ತನೆ 9ನೇ ಅಧ್ಯಾಯ 9ನೇ ವಾಕ್ಯ ನೋಡ್ರಿ. ಕೀರ್ತನೆ 9:9 ಅಲ್ಲಿ ವಾಕ್ಯ ಹೇಳುತ್ತೆ, ಯೆಹೋವನು ಕುಗ್ಗಿ ಹೋದವರಿಗೆ ಏನಾಗಿದ್ದಾನೆ? ಆಶ್ರಯವು, ಆಪತ್ಕಾಲದಲ್ಲಿ ಏನಾಗಿರುವನು? ದುರ್ಗವೂ ಆಗಿರುವನು. ಯೆಹೋವನಿಗೆ ಏನಾಗಿದ್ದಾನಂತೆ? ಕುಗ್ಗಿ ಹೋದವರಿಗೆ ಆಶ್ರಯ ಆಗಿದ್ದಾನೆ. ಆಪತ್ಕಾಲದಲ್ಲಿ ಏನಾಗಿದ್ದಾನೆ? ಆತನು ದುರ್ಗವಾಗಿದ್ದಾನೆ. ಈ ಕೀರ್ತನೆ 10ಕ್ಕೆ ನೀವು ಬಂದರೆ, ಆ 10ನೇ ಅಧ್ಯಾಯದಲ್ಲಿ ಇಬ್ಬರು ಗುಂಪಿನ ಬಗ್ಗೆ ಮಾತ್ರನೇ ಕೀರ್ತನೆ 10 ಹೇಳುತ್ತೆ. ಮನೇಲಿ ಬೇಕಿದ್ರೆ ಓದಿ ನೋಡ್ಕೊಳ್ರಿ. ಅಲ್ಲಿ 2 ಗುಂಪಿದೆ. ಒಂದು ದುಷ್ಟರು, ಇನ್ನೊಬ್ಬರು ದೀನರು. ಎಲ್ಲರೂ ಹೇಳಿ, ಯಾರವರು? ದುಷ್ಟರು. ಇನ್ನೊಂದು ಗ್ರೂಪ್ ಯಾರು? ದೀನರು. 10ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ನೀವು ನೋಡೋದಾದರೆ, ದುಷ್ಟರು ಗರ್ವಿಷ್ಠರಾಗಿ ಏನು ಮಾಡ್ತಾ ಇದ್ದಾರೆ? ದೀನರನ್ನು ಬಹಳವಾಗಿ ಏನು ಮಾಡ್ತಾರೆ? ಹಿಂಸಿಸ್ತಾರೆ. 9ನೇ ವಾಕ್ಯದಲ್ಲಿ ನೀವು ನೋಡೋದಾದರೆ ಅಲ್ಲೇನು ಹೇಳುತ್ತೆ? ಗವಿಯಲ್ಲಿ ಅಡಗಿಕೊಂಡಿರುವ ಸಿಂಹದಂತೆ ಅವನೇನಾಗಿರ್ತಾನೆ? ಮರೆಯಾಗಿ ಹೊಂಚ್ಕೊಂಡಿರ್ತಾನೆ. ಅವನು ಬಲೆಯೊಡ್ಡಿ ಕಾದಿದ್ದು ಕುಗ್ಗಿದವನನ್ನು ಏನು ಮಾಡ್ತಾನೆ? ಹಿಡಿದು ಎಳ್ಕೊಂಡು ಹೋಗ್ತಾ ಇದ್ದಾನೆ. ಹಾಗಿದ್ರೆ ನೀವು ಯೋಚನೆ ಮಾಡಿ ನೋಡ್ರಿ, ಕುಗ್ಗಿ ಹೋದವನನ್ನು ಸುಮ್ಮನೆ ಎಳ್ಕೊಂಡು ಹೋಗ್ಬೋದು. ಆದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಅವನಿಗೆ ಹೊಂಚಾಕಿ ಅವನನ್ನು ಏನು ಮಾಡ್ತಾರಂತೆ? ಎಳ್ಕೊಂಡು ಹೋಗ್ತಾನೆ. ಹಾಗಿದ್ರೆ ಅಂಥ ಸ್ಥಿತಿಯಲ್ಲಿ ದೀನನನ್ನು ಜಗತ್ತು ಟ್ರೀಟ್ ಮಾಡುತ್ತೆ. 10ನೇ ವಾಕ್ಯ ಹೇಳುತ್ತೆ, ನೀವು ಗಮನಿಸಿದ್ರೆ, ಗತಿ ಇಲ್ಲದವನು ಅವನ ಬಲಾತ್ಕಾರದಿಂದ ಏನಾಗ್ತಾನೆ? ಬಿದ್ದು ಹೋಗ್ತಾನೆ. ಗತಿ ಇಲ್ಲದವರುಗಳನ್ನು, ದೀನರುಗಳನ್ನು, ಇವತ್ತು ನೀವು ನೋಡೋದಾದರೆ ಕ್ರೈಸ್ತರುಗಳಿಗೆ ಎಲ್ರಿಗೂ ಹೇಳದಂಥ ಒಂದು ಪದ ಏನು ಗೊತ್ತಾ? ಮೈನಾರಿಟೀಸ್ ಅಂತ, ಅಲ್ಪಸಂಖ್ಯಾತರು. ಆ ಪದನ ಜಗತ್ತು, ಭಾರತದವರು ಹೇಳಿ ಅಮುಕ್ತಾ ಇದ್ದಾರೆ. ಇವತ್ತು ನ್ಯೂಸ್ಗಳಲ್ಲಿ ನೀವು ನೋಡೋದಾದರೆ, ಒಂದು ಇತ್ತೀಚೆಗೆ ನಾನು ನೋಡಿದೆ, ಕ್ರಿಕೆಟ್ ಪ್ಲೇಯರ್ಸ್ಗಳಲ್ಲಿ ಎಷ್ಟು ಜನರು ಉನ್ನತ ಜಾತಿಯವರು, ಎಷ್ಟು ಜನರು ಬೇರೆ ಜಾತಿಯವರು. ಯಾವುದೇ ಫೀಲ್ಡ್, IT ಸೆಕ್ಟರ್ ಎಲ್ಲೇ ನೀವು ಹೋಗಿ ಬಂದರೂ ಕೂಡ
ಅಲ್ಲಿ ಒಂದು ಗ್ರೂಪಿಸಮ್ನ ಇವತ್ತಾಗಲೇ ಭಾರತ ದೇಶ ಹಿಂದೆಂದಿಗಿಂತಲೂ ಕರಾಳವಾದಂಥ ಒಂದು ಮುಖವನ್ನು ನೋಡ್ತಾ ಇದೆ. ಆದರೆ ಆಚೆ ಅದನ್ನು ಪ್ರಕಟಿಸ್ತಾ ಇಲ್ಲ. ಆದರೆ ಅವರ ಆದ್ಯತೆಗಳಲ್ಲಿ, ಅವ್ರು ಮಾಡುವಂಥ ಸಂಗತಿಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ. ಕ್ರೈಸ್ತರು ಅಂತ ಹೇಳುವಂಥ ಪದ ಒಂದು ವೇಳೆ ಅವ್ರ ಬಾಯಿಗೆ ಸಿಕ್ಕಾಕೊಂಡ್ರೆ ನಿಮ್ಮನ್ನು ಅವ್ರು ಅಮುಕೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅವ್ರು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಅಲ್ಪಸಂಖ್ಯಾತರುಗಳು ಅಂತ ಹೇಳಿ ಅಮುಕೋದಕ್ಕೆ ಕಾರಣ ಏನಂದರೆ, ಗತಿ ಇಲ್ಲದವರು ಅನ್ನುವಂಥ ಅವ್ರ ಬಗ್ಗೆ ಯಾರು ಮಾತಾಡಲಿಕ್ಕೆ ಹಿಂದೆ ಇಲ್ಲ ಅನ್ನುವಂಥ ಫೋರ್ಸನ್ನು ಏನು ಮಾಡ್ತಾ ಇದ್ದಾರೆ, ಕ್ರಿಯೇಟ್ ಮಾಡ್ತಾ ಇದ್ದಾರೆ. 11ನೇ ವಾಕ್ಯದಲ್ಲಿ ನೀವು ನೋಡ್ರಿ, ದುಷ್ಟನು ತನ್ನೊಳಗೆ ಏನು ಹೇಳ್ತಾ ಇದ್ದಾನೆ, ದೇವರು ಇವನನ್ನು ಬಿಟ್ಟು ಏನು ಮಾಡಿದ್ದಾನೆ, ವಿಮುಖನಾಗಿದ್ದಾನೆ. ನೋಡುವುದಿಲ್ಲ. ನೋಡ್ರಿ, ಅವನು ಕೆಟ್ಟ ಕೆಲಸದ ಬಗ್ಗೆ ಅವನಿಗೆ ಅವಮಾನ ಇಲ್ಲ. ದೀನನನ್ನು ಹಿಂಸಿಸಿ ಅವನನ್ನು ಅಮುಕಿ ಅವನಿಗೆ ಮಾಡುವಂಥದ್ದು ಎಲ್ಲ ಮಾಡಿದ್ಮೇಲೂ ಅವನ ಮೈಂಡಲ್ಲಿ ಏನಂತ ಯೋಚನೆ, ದೇವರು ಇವನಿಗೆ ಒಂಥರ ಏನೂ ಇಲ್ಲ, ನೋಡ್ತಾ ಇಲ್ಲ. ದೇವರು ಇವನ ಕಡೆ ಇದ್ದಿದ್ರೆ ಇವನ ಪರವಾಗಿ ದೇವರು ಫೈಟ್ ಮಾಡಬೇಕಾಗಿತ್ತು. ದೇವರು ಅವನ ಜೊತೆ ಇಲ್ಲ. ಅನೇಕ ಸಾರಿ ದೇವರ ಮಕ್ಕಳಾಗಿ ನಾವಿರುವಂಥ ಕಂಪ್ನಿಗಳಲ್ಲಿ, ಹಿಂಸೆಗಳಲ್ಲೆಲ್ಲ ನಾವು ಹಾದು ಹೋಗುವಾಗ ನಮ್ಮ ಬಗ್ಗೆ ಹಿಂದೆ ಜನ ಏನು ಮಾತಾಡ್ತಾರೆ. ಒಂದೊಂದು ಸರಿ ನಾನು ಯೋಚನೆ ಮಾಡಿದ್ದೀನಿ. ಒಂದು ಸರಿ ಯಾರೋ ಒಬ್ಬರು ಮಾತಾಡಿದ ನೆನಪಿದೆ, ಈ ಸುಜಿತ್ ಭಾಳ ಸೇವೆ ಎಲ್ಲ ಮಾಡ್ತಾ ಇದ್ದಾರೆ 20 ವರ್ಷದಿಂದ, ದೇವರು ಅವ್ರ ಜೊತೆ ಇದ್ದಿದ್ರೆ ಇಷ್ಟೊತ್ತಿಗೆ ಚೆನ್ನಾಗಿ ಅವ್ರು ಆಗಬೇಕಾಗಿತ್ತಲ್ಲ. ಇನ್ನೂ ಹಿಂಗೆ ಟ್ರೈನು ಬಸ್ಸು ಹಿಂಗೆ ಓಡಾಡ್ಕೊಂಡಿದ್ದಾರಲ್ಲ. ಯಾಕೆ ಆಶೀರ್ವಾದವನ್ನು ಜನರು ಜಗತ್ತಿನಲ್ಲಿ ಅಳೀತಾ ಇರೋದು ಯಾವುದ್ರ ಮೇಲೆ ಅಂದರೆ, ತಾವಿಟ್ಟುಕೊಂಡಿರುವಂಥ ವಸ್ತುಗಳ ಮೇಲೆ, ತಾವಿರುವಂತಹ ರೀತಿ ಸ್ಥಿತಿಗಳ ಮೇಲೆ. ಆದರೆ ಅದನ್ನು ನೋಡಿದಾಗ ಕೆಲವು ಸಾರಿ ನಮಗೆ ಕ್ವಶನ್ ಬಂದ್ಬಿಡುತ್ತೆ, ದೇವರು ಇರುವಂಥ ವ್ಯಕ್ತಿಗೆ ಇವೆಲ್ಲ ಅನುಭವಿಸ್ಬೇಕಾ ಅನ್ನುವಂಥ ಪಾಯಿಂಟ್ನ ನಾವೇ ಹಾಕ್ತೀವಿ. ರೀಸೆಂಟಾಗಿ ನಾರ್ತ್ ಇಂಡಿಯಾದಲ್ಲಿ, ಒರಿಸ್ಸಾದಲ್ಲಿ ರಕ್ಷಣೆ ಹೊಂದಂಥ ಸುಮಾರು ಪಂಗಡದ ಜನರುಗಳನ್ನು ಒಬ್ಬ MLA ಅಂದ್ಕೊಳ್ತೀನಿ, ಒಬ್ಬ ರಾಜಕೀಯ ಹೆಂಗಸು, ಅವಳು ಎಲ್ಲರ ಕಾಲನ್ನ ತೊಳೆದು ಬಟ್ಟೆಯಿಂದ ಒರೆಸಿ, ಅದು ಯೇಸು ಸ್ವಾಮಿ ತೋರಿಸಿದ ಮಾದರಿ ಅದನ್ನು ಅವಳು ಮಾಡಿ ವಾಪಸಿ ಎಲ್ಲರೂ ಯೇಸು ಸ್ವಾಮಿಯನ್ನು ನಮ್ಮದವ್ರನ್ನೆಲ್ಲ ಎಲ್ಲಿಗೆ ತರ್ತಿದ್ದಾಳು ಅವಳು, ಹಿಂದೆ ಅನ್ಯ ಧರ್ಮಕ್ಕೆ. ಅಂದರೆ ಅವ್ರಿಗೆಲ್ಲ ಏನು ಹೇಳ್ತಿದ್ರು ಅಂದರೆ, ಎಲ್ಲ ಆಮಿಷಗಳನ್ನ ಕೊಟ್ಟು ಅವ್ರನ್ನ ಕ್ರೈಸ್ತರಾಗಿ ಮಾಡಿಬಿಟ್ರು. ನಾವು ಅವರಿಗೆ ಗೌರವ ಕೊಟ್ಟು ಅವ್ರ ಕಾಲುಗಳನ್ನ ತೊಳೆದು ವಾಪಸ್ ಎಲ್ಲಿ ಕರ್ಗಿಸ್ಕೊತಾ ಇದ್ದೀವಿ. ಇಡೀ ಟ್ರೈಬ್ ಬುಡಕಟ್ಟು ಜನಾಂಗದವರೆಲ್ಲ ನ್ಯೂಸ್ನಲ್ಲಿ ನೋಡ್ತಾ ಇದ್ದೀನಿ. ಆದರೆ ನಿಜವಾಗಲೂ ಅವರೆಲ್ಲರೂ ಯೇಸು ಸ್ವಾಮಿಗಾಗಿ ರಕ್ಷಣೆ ಹೊಂದಿದ್ರೆ ನನ್ನ ಪ್ರಕಾರ ಅವ್ರು ಕಾಲು ತೊಳೆಸ್ಕೊಂಡು ಒಳಗಡೆ ಹೋಗಲ್ಲ. ಏನು ಹೇಳ್ತಾರೆ, ಈ ಕಾಲು ತೊಳೆಸಿದ್ದು ಹೇಳ್ಕೊಟ್ಟಿದ್ದೆ ನಮ್ಮ ಯೇಸು ಸ್ವಾಮಿ ರೀ, ನಮ್ಮ ಪಾಪ ತೊಳೆದಿದ್ದಾನೆ ಅಂತ ಹೇಳ್ಬಿಟ್ಟು ಗರ್ವಾಪ್ಸಿಗೆ ಹೋಗಲ್ಲ ಅವರು ಯಾವುದಕ್ಕೆ ರಕ್ಷಣೆ ಹೊಂದಿದ್ದಾರೋ ಅನ್ನೋದು ನನಗೆ ಡೌಟ್ ಆಗಿದೆ. ಆದರೆ ಇಲ್ಲಿ ವಾಕ್ಯವನ್ನು ನೀವು ನೋಡೋದಾದರೆ, ಆ ಗರ್ವಾಪಸಿ ಮಾಡುವಾಗ ಕೆಳಗಡೆ ಕಮೆಂಟ್ಸಲ್ಲಿ ಯೂಟ್ಯೂಬಲ್ಲಿ ಹಾಕಿರೋರು ಎಲ್ಲರೂ ಕೂಡ ಏನು ಹೇಳಿದ್ದಾರೆ ಗೊತ್ತಾ, ಮೊದಲು ಭಾರತೀಯರು ನಮ್ಮ ಧರ್ಮದ ಜನರುಗಳನ್ನ ಗೌರವಿಸೋದು ಕಲೀರಿ, ಆವಾಗ ನೀವು ಕಾಲು ತೊಳೆಯೋ ಅಗತ್ಯ ಬರಲ್ಲ. ನಮ್ಮಲ್ಲೇ ಜಾತಿಗಳನ್ನ ಇಟ್ಟು ಅಮುಕಿ ಹಾಳು ಮಾಡಿ ಇವತ್ತು ಮಾತ್ರ ಕಾಲು ತೊಳೆದು ವಾಪಸ್ಸು ನೀವೇನು ಮಾಡ್ತಾ ಇದ್ದೀರಾ, ಕರ್ಕೊಂಬರ್ತಿದ್ದೀರಾ. ಇನ್ನು ಕೆಲವರು ಬೇರೆ ರೀತಿ ಕಮೆಂಟ್ಸ್ ಹಾಕಿದ್ದಾರೆ. ಏನಂತ ಕಮೆಂಟ್ ಹಾಕಿದ್ದಾರೆ, ನೀವು ಮಾಡ್ತಾ ಇರೋದು ಒಳ್ಳೆಯದು, ನಮ್ಮ ಜನರುಗಳು ವಾಪಸ್ಸು ಆದಿ ಕುಲಕ್ಕೆ ಏನು ಮಾಡಬೇಕು, ಮರಳಿ ಬರಬೇಕು. ಹಾಗಿದ್ರೆ ಚೆನ್ನಾಗಿ ಬಲಶಾಲಿಯಾಗಿ ಒಂದು ವೇಳೆ ಆಸ್ತಿ ಪಾಸ್ತಿ ಹೊಂದ್ಕೊಂಡಿದ್ದಂಥ ಕ್ರೈಸ್ತನು ಆ ಊರಿನಲ್ಲಿ ಒಂದು ವೇಳೆ ದೊಡ್ಡ ಪಟೇಲ ಆಗಿಬಿಟ್ರೆ ಅವನ ಕಾಲು ತೊಳಿತಾರ ಇವರು? ಹೇಳಿ, ಅವ್ರ ಕಾಲನ್ನ ಏನು ಮಾಡಲ್ಲ ಇವರು, ತೊಳೆಯೋದೇ ಇಲ್ಲ. ಅವನ ಕಾಲನ್ನ ನೋಡೋಕ್ಕೂ ಇವ್ರಿಗೇನಿಲ್ಲ, ಅವಕಾಶ ಇರಲ್ಲ. ಹಾಗಿದ್ರೆ ಅಂಥವ್ರ ಕಾಲನ್ನ ಮಾತ್ರ ಯಾಕೆ ತೊಳಿತಾ ಇರೋದು? ಅವ್ರ ಗತಿ ಇಲ್ಲದವರು, ಅವರು ಬುಡಕಟ್ಟ ಜನಾಂಗದವರು. ಅವರನ್ನು ಹೆಂಗೆ ಬೇಕಾದರೂ ಅಮುಗಿಸಿ ನಾವೇನು ಮಾಡ್ಬೋದು, ತಿರುಗಿಸ್ಬೋದು. ನಮ್ಮ ಓಟ್ಗಳಿಗೆ ನಾವು ಮುಂದಿನ ಎಲೆಕ್ಷನ್ನಲ್ಲಿ ಕಾಂಚನ ಮಾಡ್ಕೋಬೋದು. ಇವೆಲ್ಲ ನೀವು ನೋಡುವಾಗ ಒಂದನ್ನು ನೀವು ಅರ್ಥ ಮಾಡ್ಕೋಬೇಕು, ಆ ದೀನರಾದಂಥ ಜನರುಗಳ ಪರವಾಗಿ ಯಾರೂ ಇಲ್ಲ ಅನ್ನೋದೇ ಭಾಳಷ್ಟು ಜನ ತೀರ್ಮಾನ ಮಾಡಿಕೊಂಡಿರೋದು. ಇವ್ರನ್ನ ಒಡೆದು ಸಾಯಿಸಿದ್ರು ಒಂದು ಎಣ ಕೂಡ ಬಂದು ಕೇಳಲ್ಲ. ಈ ಒಂದು ಅರಿವು ಭಾಳಷ್ಟು ಜನರಿಗೆ ಇರೋದ್ರಿಂದಲೇ ಜಗತ್ತು ಎಲ್ಲ ಕಡೆಯಲ್ಲೂ ಇದನ್ನು ಅಮುಕ್ತಾ ಇರೋದನ್ನು ನೀವು ನೋಡ್ತಿದ್ದೀರ. ಬರೀ ಇದು ಕ್ಯಾಸ್ಟಿಸಮ್ ಬಗ್ಗೆ ಮಾತ್ರ ನಾನು ನಿಮ್ಗೆ ಹೇಳ್ತಾ ಇಲ್ಲ, ನಮ್ಮ ಕಂಪನಿಗಳಲ್ಲಿ ಕೂಡ. ಇತ್ತೀಚೆಗೆ ಒಂದು ಸರಿ ನಾನು ಯಾವತ್ತೋ ಬಸ್ನಲ್ಲಿ ಹೋಗ್ತಾ ಇದ್ದೀನಿ, ಒಬ್ಬ ಹಿಂದಿ ಅವನು ಪಾಪ ಅವನಿಗೆ ಎಲ್ಲಿ ಇಳಿಬೇಕು ಅಂತ ಗೊತ್ತಾಗಲಿಲ್ಲ, ಟಿಕೆಟ್ ತೊಗೊಳಕ್ಕೆ ಅವನಿಗೆ ಮಾತಾಡೋಕ್ಕೆ ಸರಿಯಾಗಿ ಆಗಲಿಲ್ಲ. ಆ ಕಂಡಕ್ಟ್ರು ದಿಢೀರಂತ ಅವನ ಮಕ್ಕಳು ಕೊಡ್ದ, ಬೋಲ್ರೆ ಅವನು ಪಾಪ ನಡುಗ್ತಾ ಇದ್ದಾನೆ. ನನಗಿಷ್ಟು ಕೋಪ ಬಂತು, ನನಗೆ ಬಡವರನ್ನು ಏನಾದರೂ ಹಿಂಸಿಸಿದ್ರೆ ಬಿಡಲ್ಲ. ನಾನು ಒದೆ ತಿಂದರೂ ಪರವಾಗಿಲ್ಲ, ಮಾತಾಡ್ಬಿಡ್ತೀನಿ. ನನಗೂ ಗೊತ್ತಿರೋ ಹಿಂದಿಲಿ ಮಾತಾಡಿದೆ. ಯಾಕೆ ಅವ್ನು ಹೇಳಕ್ಕೆ ಬರ್ತಾ ಇಲ್ಲ ಅಷ್ಟೇ ಪಾಪ ಎಲ್ಲಿ ಇಳಿಬೇಕು ಅಂತ. ಇವನಿಗೆ 5 ನಿಮಿಷ ಟಿಕೆಟ್ ಇದಕ್ಕೆ, ಅದೇ ಇಲ್ಲಿರೋ ಕನ್ನಡದವನಿಗಾಗಿದ್ದರೆ ಅವನೇನು ಮಾಡಲ್ಲ, ಹೊಡಿತಾ ಇರಲಿಲ್ಲ.
ಅವನು ಹಿಂದಿ ಮಾತಾಡಿದ ತಕ್ಷಣ ಅವನಿಗೆ ಟಿಕೆಟ್ ಬಗ್ಗೆ ಅಲ್ಲ, ಅವನು ಒಡೆದು ಆಮೇಲೆ ಅವನ್ನ ಕೆಳಗಿಳಿಸಿಸ್ಬಿಟ್ಟ. ಆದರೆ ಕೋಪದಿಂದ ಕಂಡಕ್ಟ್ರಿಗೆ ಬೈದ್ಬಿಟ್ಟೆ ನಾನು ಮುಂದೆ ಪ್ರಯಾಣ ಮಾಡಿದ್ದು. ಏನ್ರಿ ನಿಮ್ಗೆ ಅರ್ಥ ಆಗಲ್ವ ಸರ್? ನಾವೆಲ್ಲ ಕನ್ನಡ ಜನರೇ, ಆದರೂ ಕರ್ನಾಟಕದಲ್ಲಿ ಯಾಕೆ ಜನರುಗಳು ಬರ್ತಿದ್ದಾರೆ ಅಂದರೆ, ಕನ್ನಡ ಜನರು ಎಲ್ಲರನ್ನ ಪ್ರೀತಿಸುವಂಥ ಗೌರವಿಸುವಂಥ ಗುಣ ಕರ್ನಾಟಕದವ್ರಿಗೆ ಮಾತ್ರನೇ ಇರೋದು. ಬೇರೆ ಯಾವ ರಾಜ್ಯದಲ್ಲೂ ಎಲ್ಲೂ ಹೋಗಿ ನೋಡ್ರಿ, ನಾನು ಕೇರಳದಲ್ಲಿ ಹೋಗಿದ್ದೀನಿ, ಅಲ್ಲಿ ಯಾರು ವಲಸೆ ಜನರುಗಳು ಜಾಸ್ತಿ ಹೋಗಲ್ಲ, ಇರೋಕ್ಕೂ ಆಗಲ್ಲ. ಈಗೀಗ ಸ್ವಲ್ಪ ಬೆಂಗಾಳಿಯವ್ರು ಬಂದಿದ್ದಾರೆ. ಕನ್ನಡ ಜನರಿಗೆ ಅದೊಂದು ಗುಣ ಬಂದಿದೆ ಅಂತ ಹೇಳಿಬಿಟ್ಟು ನೀವು ಅವ್ರನ್ನ ತಿರುಗಿಸಿ ಹೊಡೆದು ಪರದೇಶಿಗಳನ್ನು ನೀವೇನಾದರೂ ಟ್ರೀಟ್ ಮಾಡಿದರೆ, ನಾನು ನಿಮಗೊಂದು ವಾಕ್ಯ ಭಾಗ ತೋರಿಸ್ತೀನಿ. ಇಬ್ಬರು ವ್ಯಕ್ತಿಗಳು ಸತ್ಯವೇದದಲ್ಲಿ ದೇವರು ನಾವು ನೋಡ್ತೇವೆ. ಆ ದೇವರು ಯಾರಂದರೆ, ಈ ರೀತಿ ಯಾರೇ ಈ ರೀತಿ ಬಿಹಾರಿ ಒರಿಸ್ಸಾದವ್ರುಗಳಿಗೆ ಆ ಕಂಡಕ್ಟ್ರು ಹೊಡೆದು ನೀವೇನಾದರೂ ಜನರುಗಳನ್ನ ಟ್ರೀಟ್ ಮಾಡೋ ರೀತಿಯಲ್ಲಿ ಕಂಡ್ರೆ, ನಾನು ನಿಮಗೊಂದು ಮೊದಲನೇ ವಿಷಯ ಹೇಳಬೇಕು. ನಮಗೊಬ್ಬ ದೇವರಿದ್ದಾನೆ. ಆತನು ಯಾರು? ಎಲ್ಲರೂ ಹೇಳಿ. ದೀನರಿಗಾಗಿ ಏನು ಮಾಡ್ತಾನೆ? ಆತನು ಹೋರಾಡ್ತಾನೆ. ಹಿ ಫೈಟ್ಸ್. ನೀವು ನಾವು ಒಂದು ವೇಳೆ ಅದನ್ನು ಗಮನಿಸದೇ ಇರ್ಬೋದು. 1 ಅರಸು 21ನೇ ಅಧ್ಯಾಯದಲ್ಲಿ, ಇವತ್ತು 1 ಅರಸಿನಲ್ಲಿ ನಾವು ಇರೋಣ, ಮತ್ತೆ ಆ ವಾಕ್ಯಕ್ಕೆ ಬರುವವರಾಗಿರ್ತೀವಿ. ಆದರೆ 1 ಅರಸು 21ನೇ ಅಧ್ಯಾಯದಲ್ಲಿ ನೀವು ನೋಡೋದಾದರೆ ಇಬ್ಬರು ವ್ಯಕ್ತಿಗಳನ್ನ ಆ ಪುಸ್ತಕದಲ್ಲಿ ನೋಡ್ತೀವಿ. ಮೊದಲನೇದಾಗಿ ಒಬ್ಬ ವ್ಯಕ್ತಿ ಅಲ್ಲೇನು ಹೇಳುತ್ತೆ 21ನೇ ಅಧ್ಯಾಯದಲ್ಲಿ, ಅನಂತರ ಸಂಭವಿಸಿದ್ದೇನೆಂದರೆ, ಇಸ್ರೇಲಿನಲ್ಲಿ ಸಮಾರ್ಯದ ಅರಸನಾದ ಅಹಾಬನ ಅರಮನೆಯ ಹತ್ರ ಏನಿತ್ತಂತೆ, ಇಸ್ರೇಲಿನವನಾದ ನಾಬೋತನೆಂಬ ಮನುಷ್ಯನ ಏನಿತ್ತಂತೆ, ದ್ರಾಕ್ಷೆ ತೋಟ ಇತ್ತು. ದ್ರಾಕ್ಷೆ ತೋಟನ ಒಬ್ಬ ರಾಜ ನೋಡ್ದ. ಅವನು ಯಾರು ಗೊತ್ತಾ? ಅಹಾಬ ಏನು ಹೇಳ್ತಾನೆ, ನಾಬೋತನಿಗೆ ನೀನು ದ್ರಾಕ್ಷಾ ತೋಟವನ್ನು ನನಗೆ ಕೊಡು, ಅದು ನನ್ನ ಅರಮನೆ ಹತ್ರ ಇರೋದರಿಂದ ಏನು ಮಾಡ್ತೀನಿ, ಅದನ್ನು ಕಾಯಿ ಪಲ್ಯದ ತೋಟವನ್ನಾಗಿ ಮಾಡ್ಕೊಳ್ತೇನೆ, ನಿನಗೆ ಇದಕ್ಕಿಂತಲೂ ಬೆಸ್ಟ್ ಆಗಿರುವಂಥ ತೋಟ ಕೊಡ್ತೀನಿ ಎಂದ. 3ನೇ ವಾಕ್ಯ ಹೇಳುತ್ತೆ, ಅದಕ್ಕೆ ನಾಬೋತ ಹೇಳ್ದ, ನಾನು ಪಿತ್ರಾರ್ಜಿತ ಆಸ್ತಿಯನ್ನು ಏನು ಮಾಡಲ್ಲ, ನಿನಗೆ ಮಾರದಂತೆ ಯೆಹೋವನು ಏನು ಮಾಡಲಿ, ತಡೆಯಲಿ. ಗಮನ ಇಟ್ಟು ಕೇಳ್ರಿ, ಆ ರಾಜ ಇಸ್ರೇಲಿನ ರಾಜ. ನೀವು ಹಿಂದಿನ ವಾಕ್ಯಗಳನ್ನು ಗಮನಿಸಿದ್ರೆ 21 ಹಿಂದಿನ ವಾಕ್ಯಗಳಲ್ಲಿ ಅವನು ಯೇಸು ಸ್ವಾಮಿಯನ್ನು ನಂಬಿ ಬಂದಂಥ ಕುಲದವನು. ಆದರೆ ಇಸಬೇಲ್ ಅನ್ನುವಂಥ ಅನ್ಯಳನ್ನು ಮದುವೆಯಾಗಿ ಅವನೊಳಗಡೆ ವಿಗ್ರಹಾರಾಧನೆಗೆ ಎಲ್ಲ ಅವಕಾಶಗಳನ್ನು ಮಾಡಿಕೊಡ್ತಾನೆ. ಹಿಂದೆ ವಾಕ್ಯದಲ್ಲಿ ಅದನ್ನು ನೀವು ನೋಡ್ತೀರ. 1 ಅರಸುಗಳಲ್ಲಿ 16ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ಅವನ ಬಗ್ಗೆ ಏನು ಹೇಳುತ್ತೆ, ಅಹಾಬನು ಪೂರ್ವಾಧಿಕಾರಿಗಳೆಲ್ಲರಿಗಿಂತಲೂ ಏನಾಗಿದ್ದ, ದುಷ್ಟನಾಗಿ ಯೆಹೋವನ ದೃಷ್ಟಿಯಲ್ಲಿ ಏನಾಗಿದ್ದ, ದ್ರೋಹಿಯಾದ. ಕೆಳಗಡೆ ವಾಕ್ಯ ಹೇಳುತ್ತೆ, ನಾನು ಮಧ್ಯದ ಭಾಗ ತೋರಿಸ್ತೀನಿ. ಇಸಬೇಲ್ ಎಂಬಾಕೆಯನ್ನು ಅವನು ಮದುವೆ ಮಾಡಿಕೊಂಡು ಬಾಳ್ ದೇವರನ್ನು ಪೂಜಿಸತೊಡಗಿದನು. ಬಾಳ್ ದೇವರಿಗೋಸ್ಕರ ಸಮಾರ್ಯದಲ್ಲಿ ಏನು ಮಾಡ್ದ, ಒಂದು ಗುಡಿ ಕಟ್ಟಿಸಿ ಅದರಲ್ಲಿ ಏನು ಮಾಡ್ದ, ಯಜ್ಞವೇದಿಯನ್ನು ಮಾಡಿಸ್ದ. ಅವನ ಆಶೇರ್ ವಿಗ್ರಹಗಳನ್ನು ಸ್ತಂಭಗಳನ್ನು ನಿಲ್ಲಿಸ್ದ ಅಂತ 33ನೇ ವಾಕ್ಯ ಹೇಳುತ್ತೆ. ಈ ರೀತಿ ರಾಜನ ಒಳಗಡೆ ಒಂದು ಕೆಟ್ಟ ಗುಣ ಬಂದಿದ್ದೇ ಆ ವಿಗ್ರಹ ಆರಾಧನೆ ಬಂದ ಮೇಲೆ. ಮದುವೆ ಆಗಿದ್ದ ಹೆಂಡ್ತಿ ಅವಳು ಇಸಬೇಲ್ ಅನ್ನುವಂಥ ರಾಣಿ. ಈ ಕತೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಕೇಳಬೇಕು. ಆದರೆ ಪಾಪ ಒಬ್ಬ ಬಡ ವ್ಯಕ್ತಿ, ಅವನು ಗೊತ್ತಾ ಒಂದು ತೋಟ ಇದೆ, ಒಳ್ಳೆ ದ್ರಾಕ್ಷಿ ತೋಟ. ಅವನೇನು ಹೇಳ್ತಾ ಇದ್ದಾನೆ ಗೊತ್ತಾ, ಪಿತ್ರಾರ್ಜಿತ ಆಸ್ತಿ ನಮ್ಮ ಅಪ್ಪನ ಕಾಲದಿಂದ ಬಂದಿದ್ದನ್ನು, ಯಾಜಕ ಕಾಂಡ ಬರ್ಕೊಳ್ರಿ, ಓದ್ಬೇಡ್ರಿ, 25-23ನೇ ವಾಕ್ಯ ಹೇಳುತ್ತೆ, ನಿನ್ನ ಪಿತ್ರಾರ್ಜಿತ ಆಸ್ತಿಯನ್ನು ನೀನು ವಿಕ್ರಯಿಸಬಾರ್ದು, ಮಾರಬಾರ್ದು, ಅದು ದೇವರದು, ನೀನೇ ಅದನ್ನ ಇಟ್ಕೋಬೇಕು ಅಂತ ಯಾಜಕ ಕಾಂಡದಲ್ಲಿ ವಾಕ್ಯ ಇತ್ತು. ಅವನು ದೇವರ ಪರವಾಗಿ ಹೇಳ್ತಾ ಇದ್ದಾನೆ, ನಾನು ಆ ತೋಟನ ನಾನು ಇಟ್ಕೋಬೇಕು ರಾಜ, ನಾನು ಅದನ್ನ ಏನು ಮಾಡೋಕ್ಕಾಗಲ್ಲ, ಕೊಡೋಕ್ಕಾಗಲ್ಲ. ಆದರೆ ಈ ರಾಜ ನೋಡ್ರಿ ಎಂಥ ಕ್ರಿಮಿನಲ್. ಪಕ್ಕದಲ್ಲಿರೋ ಹೇಳಿ, ಅರಮನೆ ಐತೆ ಅವನಿಗೆ, ತರಕಾರಿ ತೋಟ ಬೇಕಾ ಅವನಿಗೆ? ಅವನಿಗೆ ಅರಮನೆ ಇದೆ, ಆದರೆ ಅವನಿಗೆ ಅರಮನೆ ಎಲ್ಲ ವಿಷಯ ಏನು ಬೇಕು, ಅವನ ಎದುರುಗಡೆ ಪಾಪ ಕಾಯಿ ಪಲ್ಯ ಹಾಕೋಕ್ಕೆ ಅವನಿಗೆ ಏನು ಬೇಕಂತೆ, ತೋಟ ಬೇಕಂತೆ. ನನಗೆ ಆಶ್ಚರ್ಯ ಆಯ್ತು ಈ ಕತೆ ನೋಡಿದ್ರೆ. 3ನೇ ವಾಕ್ಯದಲ್ಲಿ ಅವನು ಕೊಡಲ್ಲ ಅಂದ. ಇವನೇನು ಮಾಡ್ದ ಗೊತ್ತಾ, ರಾಜನಿಗೆ ಏನು ಬುದ್ಧಿ ಇರಬೇಕು, ರಾಜನ ಬುದ್ಧಿ ಇರಬೇಕು. ಆದರೆ ರಾಜ ಏನು ಮಾಡ್ದ ಗೊತ್ತಾ, ಪಿತ್ರಾರ್ಜಿತ ಆಸ್ತಿ ಕೊಡಲಿಲ್ಲ ಅಂತ ಹೇಳಿದ ತಕ್ಷಣ 4ನೇ ವಾಕ್ಯ ಹೇಳುತ್ತೆ, ನಾಬೋತನು ಹೇಳಿದ್ದರಿಂದ ಅಹಾಬನು ಸಿಟ್ಟಿನಿಂದ ಗಂಟುಮೂರೆ ಮಾಡಿಕೊಂಡು ಮನೆಗೆ ಹೋಗಿ ಊಟ ಮಾಡಲಲ್ಲದೆ ಮಂಚದ ಮೇಲೆ ಮಲಗಿ ಗೋಡೆಯ ಕಡೆಗೆ ಮುಖ ತಿರುಗಿಸ್ಕೊಂಡ. ಇದು ಯಾರ ಬುದ್ಧಿ ರೀ ಜೆಂಟ್ಸ್? ಯಾರ ಬುದ್ಧಿ ತೋರಿಸ್ರಿ ಯಾರ ಬುದ್ಧಿ? ಹೆಣ್ಮಕ್ಳು ಬುದ್ಧಿ. ಊಟ ಮಾಡ್ದಿರ ಮಲಿಕಳದ ಅವೆಲ್ಲ ಬುದ್ಧಿ ಯಾರು ಮಾಡ್ಬೇಕು? ಅವರು. ಈಗ ಅವ್ರು ಮಾಡಲಿಲ್ಲ, ಯಾರು ಮಾಡಿದ್ರು? ನಾವು ಮಾಡ್ತಾಯಿದ್ದೀವಿ. ಮುಖ ತಿರುಗಿಸ್ಕೊಂಡು ರಾಜ ಮಲಗಿದ್ರೆ ಯಾರಿಗ್ರಿ ನಾಷ್ಟ? ನಾನು ಯೋಚನೆ ಮಾಡ್ತಿದ್ದೆ, ಬಿದ್ದು ನಗ್ತಿದ್ದೆ, ಈ ನನ್ನ ಮಗನಿಗೆ ಏನಾಗಿತ್ತು? ಇವನು ಮುಖ ತಿರುಗಿಸೋ ಹೆಂಡ್ತಿಗೆ ಹೇಳ್ಬೇಕಾದವನು ಇವನು ಮುಖ ತಿರುಗಿಸ್ಕೊಂಡು ಕೂತಿದ್ದಾನೆ. ಆದರೆ ವಿಷಯ ಗೊತ್ತಾಯ್ತು ನನಗೆ, ಈ ಮನೆಯಲ್ಲಿ ಓನರ್ ಬೇರೆ,
ಈ ಮನೆ ಮಾಲೀಕಿ ಬೇರೆ. ಅವಳೇನು ಹೇಳ್ತಾಳೆ, ಆಗ ಅವನ ಹೆಂಡತಿಯಾದ ಈಜೆಬೇಲನು ಅವನ ಬಳಿಗೆ ಬಂದು ಅವನನ್ನು, ನೀನು ಯಾಕೆ ಊಟ ಮಾಡಿಲ್ಲಪ್ಪ? ಮಲ್ಕಪ್ಪರೆ, ಹೆಂಗಾದ್ರೂ ನಮ್ಮ ಮನೇಲಿ ನಡೀತವೇನ್ರಿ ಇಂಥವೆಂತ? ಸಾಯೋವರೆಗೂ ನಡಿಯೋಕ್ಕೆ ಬಿಡಲ್ಲ ನಾವು. ನಿನಗೆ ಯಾವ ಚಿಂತೆ ಇರ್ತದೆ? ನಿನಗೆ ಯಾವ ಚಿಂತೆ? ಇವಳು ಕೇಳ್ತಾ ಇದ್ದಾಳೆ. ಅವನು ಹೇಳ್ತಾನೆ, ನಾನು ಇಸ್ರೇಲ್ನವನಾದ ನಾಬೋತನಿಗೆ ನಿನ್ನ ದ್ರಾಕ್ಷಾ ತೋಟ ನನಗೆ ಮಾರಿಬಿಡು, ಹಣ ಬೇಡವಾದರೆ ನಾನು ಬೇರೊಂದು ದ್ರಾಕ್ಷಾ ತೋಟ ಕೊಡ್ತೀನಿ ಅಂತ ಅಂದೆ. ಗಮನ ಇಟ್ಟು ಕೇಳ್ರಿ, ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕು. 10 ಆಜ್ಞೆಗಳಲ್ಲಿ ಕಡೆಯ ಆಜ್ಞೆ ಯಾವುದು? 10 ಆಜ್ಞೆ, ದೇವರು ಕೊಟ್ಟಂಥ 10 ಆಜ್ಞೆಗಳಲ್ಲಿ ಕಡೆಯ ಆಜ್ಞೆ ಯಾವುದು? ಬೇರೊಬ್ಬನ ಎತ್ತು, ಕತ್ತೆ, ಹೆಣ್ಣು ಮುಂತಾದನ್ನು ಏನು ಮಾಡಬೇಡ. ಲಾಸ್ಟ್ ಆಜ್ಞೆ ಆದರು. ಆದರೆ ಆ ಲಾಸ್ಟ್ ಆಜ್ಞೆನ ಅವನು ನಿಜವಾಗ್ಲೂ ಬಿಟ್ಕೊಳ್ಳಿಕ್ಕೆ ಕಾರಣ ಏನು? ಅವನಿಗೆ ಅವೆಲ್ಲವೂ ಫಸ್ಟ್ ಆಗಿಬಿಡ್ತು. ಯಾವುದು ಲಾಸ್ಟು ಅದು ಅವನಿಗೆ ಫಸ್ಟ್ ಆಗಿಬಿಡ್ತು. ಅದಕ್ಕೆ ಕ್ಯಾಲ್ವಿನ್ ಅನ್ನೋ ಒಬ್ಬ ಸೇವಕ ಭಾಳ ಚೆನ್ನಾಗಿ ಹೇಳ್ತಾನೆ, ಮನುಷ್ಯನ ಹೃದಯ, ಮ್ಯಾನ್ಸ್ ಹಾರ್ಟ್ ಈಸ್ ಅ ಐಡಲ್ ಫ್ಯಾಕ್ಟ್ರಿ. ವಿಗ್ರಹಗಳು ಉತ್ಪಾದನೆ ಮಾಡುವಂಥ ಒಂದು ಕಾರ್ಖಾನೆ ಇದ್ದರೆ ಅದು ನಿಮ್ಮ ಹೃದಯ. ಆ ಹೃದಯ ವಿಗ್ರಹಗಳನ್ನ ಉತ್ಪಾದನೆ ಮಾಡ್ತಾನೆ ಇರುತ್ತೆ. ಯಾವ ವಸ್ತು ಇದ್ರೂ ಅದು ನಿಮಗೆ ಸಾಲದೇ ಇಲ್ಲ. ಆ ವಿಗ್ರಹಗಳ ಉತ್ಪಾದನೆ ಆಗೋನು ಏನು ಮಾಡ್ತಾ ಇದ್ದಾನೆ? ಬೇರೆಯವನ ವಸ್ತುಗಳನ್ನು ಏನು ಮಾಡ್ತಾನೆ? ಆಕಾಂಕ್ಷಿಸ್ತಾನೆ. ಸೊ ನಿಮ್ಮ ಜೀವಿತಗಳಲ್ಲಿ ಸೇವಕರಾಗಿ ನಾನು ನಿಮಗೆ ಭಾಳ ಪ್ರೀತಿಯಿಂದ ಒಂದನ್ನು ಹೇಳ್ತಿದ್ದೀನಿ. ಪ್ರಾರಂಭದಲ್ಲೇ ಬೇರೊಬ್ಬನ ವಸ್ತು ವಿಷಯಗಳನ್ನು ನೋಡಿದಾಗ ಅದು ನಾನು ಆಗಬೇಕಾಗಿತ್ತು ಅಂತ ನಿಮ್ಮೊಳಗೆ ಬಂದಿದ್ದರೆ ನಿಮ್ಮೊಳಗಡೆ ವಿಗ್ರಹ ಆಗಲೇ ಉಟ್ಕೊಂಡಿದೆ ಅಂತ ಅರ್ಥ. ನಾನೊಬ್ಬ ಸೇವಕನಾಗಿ ನಿನ್ನೆ ಈ ಮೆಸೇಜ್ನ ರೆಡಿ ಮಾಡೋವಾಗ ನನ್ನ ಶರೀರ ಭಾಳ ವೀಕ್ ಆಗಿತ್ತು. ನನ್ನ ಫ್ರೆಂಡ್ ಶ್ರೀನಿ ಫೋನ್ ಮಾಡಿ ಹೇಳಿದರು, ಸುಜಿತ್, ನೌ ಐ ಆಮ್ ಇನ್ ಬಾಂಬೆ. Somebody has blessed me. I am having a breakfast in a 3-star hotel. ನಾನು ಯಾವಾಗೂ ತಿಂದಿದ್ದು 3-star ಹೋಟ್ಲು. ಆ್ಯಂಡ್ ದೇ ಹ್ಯಾವ್ ಗಿವ್ ಮೀ ಲಂಚ್, ಡಿನ್ನರ್, ಎವ್ರಿಥಿಂಗ್. ವಾಕ್ಯ ನನಗೆ ನಾಬೋತ ಜ್ಞಾಪಕಕ್ಕೆ ಬಂದ. ದೇವರ ಕೃಪೆಯಿಂದ ಹೇಳ್ತೀನಿ, ನನಗೆ ಆ ಹೊಟ್ಟೆಕಿಸ್ನ ಸೇವೆ ಪ್ರಾರಂಭದಲ್ಲೇ ನಾನು ಸಾಯಿಸಿಬಿಟ್ಟೆ ಪ್ರಾರ್ಥನೆ ಮಾಡಿ. ಹಾಗಾಗಿ ನಾನು ಹೇಳಿದೆ, ಥ್ಯಾಂಕ್ ಗಾಡ್ ಶ್ರೀನಿ, ವೆರಿ ನೈಸ್, ಐ ವಿಲ್ ಬಿ ಪ್ರೇಯಿಂಗ್, ಹ್ಯಾವ್ ಎ ವಂಡರ್ಫುಲ್ ಮೀಟಿಂಗ್. ನಾನು ಪ್ರೇಯರ್ ಮಾಡ್ತಾಯಿದ್ದೀನಿ. ಯಾಕೆ? ಈ ವಿಗ್ರಹ ಉತ್ಪಾದನೆ ಮಾಡೋ ಫ್ಯಾಕ್ಟ್ರಿ 3-star ಹೋಟ್ಲಲ್ಲಿ ಮೆತ್ತೊಬ್ಬನಿಗೆ ಊಟ ಸಿಕ್ಕಿದೆ ಸೇವಕನಿಗೆ ಅಂದಾಗ ಈ ಸೇವಕನಿಗೆ ಆಗಲೇ ಏನು ಮಾಡಬಾರ್ದು? ನಮ್ಮ ಮನೇಲಿ ತೋಟ ಯಾವಾಗ ವಾಪಸ್ಸು? ಯಾಕಂದರೆ ನಮಗಿರೋ ಮುದ್ದೆ, ಉಪ್ಪಿನ ಹೆಸರು, ಸಾರಲ್ಲಿ ನಮಗೇನಿಲ್ಲ, ತೃಪ್ತಿ ಇಲ್ಲ. ಆದರೆ ಇತ್ತೀಚೆಗೆ ನಮ್ಮ ಮನೆಗೆ ಒಂದು ಉಪ್ಪಿನ ಹೆಸರು ಮುದ್ದೆ ಬಂತು, ಬೇರೆಯವ್ರು ಯಾರೋ ಒಬ್ಬರು ಕೊಟ್ಟರು. ನಾನು ಹೇಳಿದೆ, ಹೋಟ್ಲು ಊಟನ ಪಕ್ಕಕ್ಕಿಡು, ನಮಗೆ ಸಿಕ್ಕಿದ ಮುದ್ದೆ ಅದರಲ್ಲಿರುವಂಥ ಸಂತೋಷ. ಯಾಕೆ ಹೇಳ್ತಾ ಇದ್ದೀನಿ? ಅದನ್ನ ನಾವು ಎಂಜಾಯ್ ಮಾಡಿದವ್ರಿಗೆ ಗೊತ್ತು. ಯಾಕೆ ಹೇಳ್ತಾ ಇದ್ದೀನಿ? ಈ ವಾಕ್ಯ ನೀವು ಅರ್ಥ ಮಾಡ್ಕೊಡ್ರಿ ದೇವರ ಮಕ್ಕಳೇ. ಇದರಲ್ಲಿ ಒಂದು ದೊಡ್ಡ ವಾರ್ನಿಂಗನ್ನು ದೇವರು ಇಟ್ಟಿದ್ದಾನೆ. ಆ ರಾಜ ಅವನಿಗಿದ್ದಿದ್ರಲ್ಲಿ ಅವನಿಗೆ ತೃಪ್ತಿ ಹೊಂದಲಿಲ್ಲ. ಅಲ್ಲಿ ನೀವು ನೋಡೋದಾದರೆ ಫಸ್ಟು ವಿಗ್ರಹಗಳು ಬಂತು ಅವನ ಲೈಫ್ನಲ್ಲಿ. 5-7 ವಾಕ್ಯದಲ್ಲಿ ಅವನಿಗೆ ದ್ರಾಕ್ಷೆ ತೋಟದ ಮೇಲೆ ಆಸೆ ಬಂತು. 9ನೇ ವಾಕ್ಯದಲ್ಲಿ ನೋಡ್ರಿ, ಅವನ ಹೆಂಡತಿ ಏನು ಪ್ಲ್ಯಾನ್ ಮಾಡಿದ್ಲು ಗೊತ್ತಾ? ಎಲ್ಲರೂ ಉಪವಾಸ ಮಾಡಬೇಕೆಂದು ಅವಳು ಪ್ರಕಟಿಸಿ ಅವಳೊಂದು ಲೆಟರ್ ಕಳಿಸಿದ್ರು, ಇಸ್ರಾಯೇಲ್ ಜನರಿಗೆ ಎಲ್ರಿಗೂ ಫಾಸ್ಟಿಂಗ್ ಇಡು. ನೋಡ್ರಿ ಎಂಥ ಕ್ರಿಮಿನಲ್ ಕೆಲಸ ಬರ್ತಾ ಇದೆ ಅಂದರೆ, ಅಲ್ಲಿ ಉಪವಾಸದ ಪ್ಲ್ಯಾನ್ ಮಾಡಿ ನಾಬೋತನನ್ನು ನೆರೆದ ಸಭೆಯ ಮುಂದೆ ನಿಲ್ಲಿಸಿ ನಾವನು ದೇವರನ್ನು ಅರಸನನ್ನು ಏನು ಮಾಡ್ದ? ಶಪಿಸಿದವನು ಎಂಬುದಾಗಿ 2 ದುಷ್ಟರ ಮನುಷ್ಯರಿಂದ ಅವನಿಗೆ ವಿರೋಧವಾಗಿ ನೀನೇನು ಹೇಳಬೇಕು? ಸಾಕ್ಷಿ ಹೇಳಿಸಿ. ನೋಡ್ರಿ, ಗಮನಿಸ್ರಿ ದೇವರ ಮಕ್ಕಳೇ, ವಸ್ತುಗಳ ಆಸೆ ಬಂತು, ಅದಕ್ಕೆ ಮುಂಚೆ ವಿಗ್ರಹ ಬಂತು, ಅದಾದಮೇಲೆ ಉಪವಾಸ ಅನ್ನುವಂಥ ಆತ್ಮಿಕವಾದಂಥ ನಾಟಕ ಬಂತು. ಭಾಳಷ್ಟು ಜನ ಪ್ರಾರ್ಥನೆಗೆ ಬರೋದಕ್ಕೆ ಮುಖ್ಯವಾದಂಥ ಕಾರಣ, ನಾನು ಕಂಡಿಡ್ಕೊಂಡಂಥ ಸತ್ಯ, ಅವನ ಕ್ರಿಮಿನಲ್ ಬುದ್ಧಿನ ಅವನು ಅಡಗಿಸೋಕ್ಕೆ, ಅವನ ಕ್ರಿಮಿನಲ್ ಬುದ್ಧಿಯನ್ನು ಅವನು ಮುಳುಗಿಸ್ಲಿಕ್ಕೆ ಮಾಡುವಂಥ ಆ್ಯಕ್ಟಿಂಗ್ ಯಾವುದು ಗೊತ್ತಾ? ಪ್ರೇಯರ್. ಆತ್ಮೀಕವಾಗಿ ಭಾಳಷ್ಟು ಚೆನ್ನಾಗಿ ಅವ್ನು ನಡ್ಕೊಳ್ಳೋದಕ್ಕೆ ಕೆಲವು ಸಾರಿ ಕಾರಣಗಳು ಏನಂದರೆ, ಅದನ್ನ ಒಂದು ಐಡಿಯಾ ಮಾಡಿ ಸ್ಕೀಮ್ ಮಾಡಿದ್ದಾನೆ. ಯಾಕಂದರೆ ಪ್ರೇಯರ್ಗೆ ಬರ್ತಾಯಿದ್ರೆ, ಚರ್ಚಿಗೆ ಬರ್ತಾಯಿದ್ರೆ, ಇವೆಲ್ಲ ನಾನು ಮಾಡ್ಕೊಂಡಿದ್ರೆ ನಾನು ಮಿಸ್ ಆಗಿದ್ದೀನಿ ಅಂತ ಯಾರಿಗೂ ಗೊತ್ತಾಗಲ್ಲ. ಭಾನುವಾರ ಮಿಸ್ ಮಾಡಲ್ಲ, ಒಂದು ವಾರನೂ ಮಿಸ್ ಮಾಡಲ್ಲ. ಆದರೆ ಸೋಮವಾರದಿಂದ ಶನಿವಾರದವರೆಗೂ ಅವ್ನ ಡೀಲಿಂಗ್ಸ್ ಹೆಂಗಿದೆಯೋ ನಮಗೆ ಗೊತ್ತೇ ಇಲ್ಲ. ಸ್ಪಿರಿಚುವಲ್ ಡ್ರಾಮಾ ಬಂದ ಮೇಲೆ ಕೇಸ್ ಸುಳ್ಳು, ಫೈಲ್ ಕೂಡ ಸುಳ್ಳು ಕೇಸ್ ಹಾಕ್ಬಿಟ್ಲು ಅವಳು. ನೋಡಿದ್ರೆ 11ನೇ ವಾಕ್ಯದಲ್ಲಿ ಹೇಳುತ್ತೆ, ಹಿರಿಯರು ಪ್ರಧಾನ ಪುರುಷರು ಇಸಬೇಲಳು ಕಳುಹಿಸಿದ ಪತ್ರದಲ್ಲಿ ಬರೆದಿದ್ದಂತೆ ಮಾಡಿದ್ರು. ನೋಡ್ರಿ ಅಲ್ಲಿ ವಾಕ್ಯ ಹೇಳುತ್ತೆ, ಉಪವಾಸ ಪ್ರಕಟಿಸಿ 2 ದುಷ್ಟರು ಬಂದು ಅವನ ಮುಂದೆ ಕೂತು ಇವನು ದೇವರನ್ನು ಅರಸನನ್ನು ಶಪಿಸಿದ್ದನೆಂಬುದಾಗಿ ಅವ್ರಿಗೆ ಹೆಂಗೆ ಮನಸ್ಸು ಬಂತು? ಪಾಪ ಒಬ್ಬ ತೋಟ ಕೊಡದೇ ಇರೋನ ಬಗ್ಗೆ ಸುಳ್ಳು ಹೇಳಿ. ವಾಕ್ಯ ಹೇಳುತ್ತೆ 14ನೇ ವಾಕ್ಯದಲ್ಲಿ ನೋಡ್ರಿ, ನಾಬೋತನು ಕಲ್ಲೆಸೆಯಲ್ಪಟ್ಟು ಸತ್ತ ವರ್ತಮಾನವನ್ನು ಹಿರಿಯರು ಇಸಬೇಲಳಿಗೆ ಮುಟ್ಟಿಸಿದ್ರು. ಜನರು ಏನು ಮಾಡಿದ್ರಂತೆ?
13ನೇ ವಾಕ್ಯ ಹೇಳುತ್ತೆ, ಆ ಜನರು ಅವನನ್ನು ಊರಿನ ಹೊರಗೆ ಒಯ್ದು ಕೊಂದರು. ಗಮನ ಇಟ್ಟು ಕೇಳ್ರಿ ದೇವರ ಮಕ್ಕಳೇ, ನಮ್ಮ ಜೀವಿತಗಳಲ್ಲಿ ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡ್ಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವುದು. ಹಾಗಿದ್ರೆ ಹಾರ್ಟ್ನಲ್ಲಿ ಮೊದಲು ಹುಟ್ಕೊಳ್ಳುವಂಥ ವಿಗ್ರಹ, ನೆಕ್ಸ್ಟ್ ನಿನಗೆ ಮಾಡುವಂಥದ್ದು ವಸ್ತುಗಳ ವ್ಯಾಮೋಹ, ಅದಾದಮೇಲೆ ಆತ್ಮೀಕವಾದ ನಾಟಕ, ಅದಾದಮೇಲೆ ಸುಳ್ಳು ಕೇಸ್, ಅದಾದಮೇಲೆ ಕೊಲೆ, ಅದಾದಮೇಲೆ ಆ ಸೈಟ್ನೇ ವಾಪಸ್ ತೊಗೊಂಬಿಟ್ಟ. ನೀವು ಅರ್ಥ ಮಾಡ್ಕೋಬೇಕು ದೇವರ ಮಕ್ಕಳೇ, ದೇವರಿಗೆ ವಿರುದ್ಧವಾಗಿ ವಿಗ್ರಹ ಆರಾಧನೆ ಅಂದರೆ ಅರ್ಥ ಏನು? ವಿಗ್ರಹ ಆರಾಧನೆ ಅಂದರೆ ಯಾವುದೋ ವಸ್ತುವನ್ನಿಟ್ಟು ಪೂಜೆ ಮಾಡೋದಲ್ಲ. ದೇವರಿಗೆ ವಿರುದ್ಧವಾಗಿ ಅಸಹ್ಯವಾದಂಥ ಆಲೋಚನೆ ನನಗೂ ನಿನಗೂ ಬಂದಾಗಲೇ ನಮ್ಮೊಳಗೆ ವಿಗ್ರಹ ಬಂದಿದೆ ಅಂತ ಅರ್ಥ. ಅಸಹ್ಯವಾದಂಥ ಆಲೋಚನೆ. ಅದಕ್ಕೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ಯುವರ್ ಥಾಟ್ಸ್. ನಮ್ಮ ಕ್ರಿಯೆಗಳಿಗೆ ಬಿತ್ತನೆ ಕೊಡೋದೇ ಯಾವುದಂದರೆ ಆಲೋಚನೆ. ಅದು ಒಂದು ವೇಳೆ ಒಂದು ಸರಿ ಡ್ರಾಪ್ ಹಾಕೋದ್ರಿಂದ ಬರ್ಬೋದು, ಒಂದೊಂದು ಸರಿ ನಾನು ಹೋಗಿ ಸೇವೆ ಮಾಡಲಿಕ್ಕೆ ಟ್ರೈನ್ ಹತ್ತೋದ್ರಲ್ಲಿ ಬರ್ಬೋದು. ನಾನು ಮಾಡುವಂಥ ಆಲೋಚನೆ ಯಾವುದನ್ನು ಮಾಡೋಕ್ಕೆ ಮುಂಚೆನೇ ಒಂದು ಪ್ಲ್ಯಾನ್ ಮಾಡಿ ನಾನು ಸ್ಟಾರ್ಟ್ ಮಾಡೋವಾಗಲೇ ನನ್ನೊಳಗಡೆ ದೇವರಿಗೆ ವಿರುದ್ಧವಾಗಿ ಒಂದು ಆಲೋಚನೆ ಹುಟ್ಕೊಂಡಿದೆ, ಅದನ್ನ ದೇವರು ಗಮನಿಸ್ತಿದ್ದಾನೆ ಅಂದಾಗಲೇ ನೀನು ರಿಪೇರಿ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಅದು ವಿಗ್ರಹ ಆರಾಧನೆ, ದುರಾಶೆ, ಆಮೇಲೆ ಸುಳ್ಳು. ಮಕ್ಕಳು ಯಂಗ್ ಪೀಪಲ್ಗಳು ಅರ್ಥ ಮಾಡ್ಕೋಬೇಕು, ಸುಳ್ಳು, ಕೊಲೆ. ಸುಳ್ಳು ಅನ್ನುವಂಥದ್ದು ಬಹಳ 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 ದೊಡ್ಡ ವಿಷಯ. ಅವುಗಳನ್ನ ನೀವು ಗಮನಿಸ್ಬೇಕು. ಯಾಕಂದರೆ ಅವುಗಳನ್ನ ಮೀರಿ ನೀವು ನಡ್ಕೊಳ್ತಾ ಹೋಗುವಾಗ ನಡೆಯುವಂಥ ಕಾರ್ಯ ಕಡೆಯದಾಗಿ ಅದು ಕೊಲೆಗೆ ನಡೆಸ್ಬಿಡ್ತು. ಅದಕ್ಕೆ ಒಬ್ಬ ವ್ಯಕ್ತಿ ಹೀಗೆ ಹೇಳ್ತಾನೆ, ನೋ ಮ್ಯಾನ್ ಇಸ್ ಸಡನ್ಲಿ ಟು ದ ಬೇಸ್. ಯಾವ ವ್ಯಕ್ತಿನೂ ಸಡನ್ನಾಗಿ ತಳಕ್ಕೆ ಬರಲ್ಲ. ಯಾವ ಮರನೂ ಕೂಡ ಕುಟ್ಟೊಡೆದು ಸಡನ್ನಾಗಿ ಬೀಳಲ್ಲ. ಯಾವ ಸಭೆ ಕೂಡ ಸಡನ್ನಾಗಿ ಚರ್ಚ್ ವಿಭಾಗ ಆಗಲ್ಲ. ಯಾವ ಮ್ಯಾರೇಜ್ ಲೈಫ್, ವಿವಾಹ ವಿಚ್ಛೇದನಕ್ಕೆ ಸಡನ್ನಾಗಿ ಬರಲ್ಲ. ಯಾವುದಾದ್ರೂ ನಮ್ಮ ಲೈಫ್ಗಳಲ್ಲಿ ಒಂದು ದಿವಸ ಮರ ಮುರಿದು ಬಿತ್ತು, ವಿವಾಹ ವಿಚ್ಛೇದನ ಆಯಿತು, ಸಭೆ ವಿಭಾಗ ಆಯಿತು ಅಂತ ನೀವು ಕೇಳಲ್ಪಟ್ಟರೆ ಒಂದನ್ನು ನೀವು ತಿಳ್ಕೋಬೇಕು, ಅದಕ್ಕೊಂದು ಹಿಸ್ಟ್ರಿ ಇದೆ. ಅದು ಅವತ್ತು ಸ್ಟಾರ್ಟ್ ಆಗಿತ್ತು. ಅದು ನಿಧಾನಕ್ಕೆ ಬೆಳೀತಾ 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 ಲಾಸ್ಟಲ್ಲಿ ಏನು ಮಾಡ್ತು? ಪಾಪಕ್ಕೆ ತಲುಪಿಸ್ಬಿಡ್ತು. ಒಂದೊಂದಕ್ಕೆ ಅದು ಜೋಡಣೆ ಮಾಡ್ಕೊಳ್ತಾ ಹೋಗುತ್ತೆ. 1 ತೆಸಲೋನಿಕ 5ನೇ ಅಧ್ಯಾಯ 22ನೇ ವಾಕ್ಯ ನೋಡ್ರಿ ಬೇಗ. 1 ತೆಸಲೋನಿಕ 5:22. 1 ತೆಸಲೋನಿಕ 5:22ರಲ್ಲಿ ವಾಕ್ಯ ಏನು ಹೇಳುತ್ತೆ? ಸಕಲ ವಿಧವಾದ ಕೆಟ್ಟತನಕ್ಕೆ ನೀವೇನಾಗಿರ್ಬೇಕಂತೆ. 22ನೇ ಒಂದು ಸಣ್ಣ ವಾಕ್ಯ ಅದು. ಸಕಲ ವಿಧವಾದ ಕೆಟ್ಟತನಕ್ಕೆ ಏನಾಗಿರಿ? ದೂರವಾಗಿರಿ. ಕೆಟ್ಟತನ ಅಂದ್ರೆ ಅರ್ಥ ಏನು? ಅಬ್ಸ್ಟೈನ್ ಫ್ರಮ್ ಎವ್ರಿ ಫಾರ್ಮ್ ಆಫ್ ಈವಿಲ್. ಕೆಟ್ಟದ್ದು ಯಾವುದು ಅದು ಗಮನಿಸ್ರಿ. ನಿಮ್ಮ ಫೋನಲ್ಲಿ ಕೂಡ ಅನಗತ್ಯವಾದಂಥ ನ್ಯೂಸ್ಗಳು, ರಾತ್ರಿ ಮಲಗಕ್ಕೆ ಮುಂಚೆ ಭಾಳ ಕೇರ್ಫುಲ್ ಆಗಿರ್ಬೇಕು. ನಾನು ಒಂದೊಂದು ಸಾರಿ ಹೇಳ್ತೀನಿ, ರಾತ್ರಿ ಮಲಗಕ್ಕೆ ಮುಂಚೆ ಏನು ನೋಡಿ ಮಲಗ್ತೀರಾ ಭಾಳ ಇಂಪಾರ್ಟೆಂಟ್. ಯಾಕಂದರೆ ನೀವು ಕೆಟ್ಟದ್ದಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಟ್ರೆ, ಒಂದೊಂದು ಸರಿ ನಾನು ಟ್ರೈನಲ್ಲಿ ಹೋಗೋವಾಗ ಡಬಲ್ ಮೀನಿಂಗಲ್ಲಿ ಮಾತಾಡುವಂಥ ಇಬ್ಬರು ಕೂತಿರ್ತಾರೆ. ಸ್ಟಾರ್ಟ್ ಮಾಡ್ತಾರೆ, ಹಂಗೆ ಮಾತಾಡ್ತಾರೆ, ಹಿಂಗೆ ಮಾತಾಡ್ತಾರೆ, ತಮಾಷೆ ಮಾಡ್ತಾರೆ. ನಾನು ಮುಂದೆ ಕೂತಿರ್ತೀನಿ, ನನ್ನ ಮುಖ ಸಡನ್ನಾಗಿ ಚೇಂಜ್ ಆಗುತ್ತೆ. ಅವರಿಬ್ಬರಿಗೆ ಚೆನ್ನಾಗಿ ಗೊತ್ತಾಯಿತು, ಈ ಅಪ್ಪನಿಗೆ ಮಾತಾಡೋದು ಒಂದು ಆಚೆ ಡೋರ್ ಹತ್ರ ಹೋಗ್ತಾರೆ. ಅವ್ರ ಜೊತೆ ನಗುವಾಗ ಹೇ ಹೇ ಅಂದರೆ ಮುಗೀತು. ಇನ್ನು ಇಲ್ಲಿಂದ ಮೈಸೂರುವರೆಗೂ ನಂದು ಅದೇ ಕತೆ. ಇವನು ಹೇಳೋದನ್ನೆಲ್ಲ ನಾನು ಕೇಳಿಸ್ಕೊಂಡು ಕೂತ್ಕೋಬೇಕು. ಫಸ್ಟ್ ದೃಶ್ಯದಲ್ಲೇ ನಾನು ಯಾರು ಅನ್ನೋದನ್ನ ಒಂದು ನಿಮಿಷ ನನ್ನ ಕಣ್ಸನ್ನಲ್ಲಿ ತೋರಿಸ್ಬಿಟ್ರೆ ಅವನು ನನ್ನ ಹತ್ರ ಬರೋದೇ ಇಲ್ಲ. ಆದರೆ ವಾಕ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಅದು ಯಾವುದೇ ವಿಧವಾದಂಥ ಕೆಟ್ಟತನೂ ಎಕ್ಸ್ಪೆರಿಮೆಂಟ್ ಮಾಡಾದ್ಮೇಲೆ ನಾನು ಎಸ್ಕೇಪ್ ಆಗ್ತೀನಿ ಅಂದರೆ ಚಾನ್ಸೇ ಇಲ್ಲ. ಮಕ್ಕಳುಗಳೇ ಗಮನಿಸಿ ಕೇಳ್ರಿ, ಸಣ್ಣದಾಗಿ ಬೀಳುವಂಥ ಸಣ್ಣ ವಿಷಯದಲ್ಲಿ ಎಷ್ಟು ಬೇಗ ಕೇರ್ಫುಲ್ಲಾಗಿ ಆ ಕೆಟ್ಟತನ ಅನ್ನೋದು ನಿಮ್ಗೆ ಗೊತ್ತಾಗಿ ದೂರ ಆಗ್ತಿರೋ, ನಿಮ್ಮ ಲೈಫ್ ಅಷ್ಟೇ ಸುಂದರವಾಗಿರುತ್ತೆ. ನನಗಿದೆಲ್ಲ ಸಣ್ಣ ವಯಸ್ಸಲ್ಲಿ ಯಾರೂ ಹೇಳ್ಕೊಡ್ಲಿಲ್ಲ. ಅದಾದಮೇಲೆ ಭಾಳ ಕಷ್ಟಪಟ್ಟೆ. ಒಂದು ಸಣ್ಣದಾಗಿ ಸಿಗುವಂಥ ಮ್ಯಾಗ್ಝಿನ್, ಸಣ್ಣದಾಗಿ ನಡೆಯುವಂಥ ಒಂದು ಕಾರ್ಯಗಳು, ಆ ಕೆಟ್ಟತನಕ್ಕೆ ನೀವು ಎಕ್ಸ್ಪೋಸ್ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಮಕ್ಕಳುಗಳಿಗೆ. ಅದಕ್ಕೆ ನಮ್ಮ ಮಕ್ಕಳುಗಳು ವಾಟ್ಸಪ್ನಲ್ಲಿ ಏನರಲ್ಲಿ ಮುಳುಗಿದ್ದಾರೆ ನಾನು ಅವಾಗವಾಗ ಗಮನಿಸ್ತಾ ಇರಬೇಕು. ಯಾಕಂದರೆ ಆ ಕೆಟ್ಟತನಕ್ಕೆ ಅವರು ಎಕ್ಸ್ಪೋಸ್ ಆದಮೇಲೆ ಅವರ ಜೀವಿತಗಳನ್ನು ವಾಪಸ್ಸು ಕರ್ಕೊಂಬರಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಅದರಿಂದ ಅವರ ವಿವಾಹ ಜೀವಿತಗಳು ಹಾಳಾಗ್ಬಿಡುತ್ತೆ. ಅವ್ರಿಗೆ ಭವಿಷ್ಯವಾದಂಥ ಒಳ್ಳೆಯ ಜೀವಿತವನ್ನು ಅವರು ಕಳ್ಕೊಂಡ್ಬಿಡ್ತಾರೆ. ಇಲ್ಲಿ ನೋಡಿದ್ರೆ ಈ ದೀನನಾದಂತಹ ನಾಬೋತನ ಲೈಫ್ನಲ್ಲಿ ಆ ಕೆಟ್ಟತನದಿಂದ ತುಂಬಿದಂಥ ಒಬ್ಬ ಅಹಾಬ, ಅವನೊಳಗಡೆ ಒಂದೊಂದನ್ನು ಬಿತ್ತಿ 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 ಬೆಳೆಸ್ಕೊಂಡೇ ಬಂದವನು. ಅವನು ಬೆಳೆಸ್ಕೊಂಡು ಬಂದಿದ್ದರಿಂದ ನಾನು ಆ ವಾಕ್ಯ ಓದುವಾಗ ನನಗನ್ನಿಸ್ತು, ಒಬ್ಬ ಬಡಪಾಯಿ ನಾಬೋತಾರಿ ಅವನು ಬಂದು ರಕ್ತ ಸುರಿಯುವಾಗ, ಬೈಬಲ್ ನಾನು ವಾಕ್ಯ ಓದ್ತೀನಿ,
ಗಮನಿಸ್ತೀರಾ ನೀವು? ಒಂದು ಕಡೆ ಹೇಳುತ್ತೆ, ಏಬೇಲನ ರಕ್ತ ಭೂಮಿಗೆ ಬಿದ್ದಾಗ ಏನು ಮಾಡ್ತಂಥದ್ದು? ದೇವರನ್ನು ನೋಡಿ ಏನು ಮಾಡ್ತು? ಕೂಗಿತು, ಮಾತಾಡ್ತು. ನಾಬೋತನ ರಕ್ತ ಅವತ್ತು ಕೂಗಿರುತ್ತೆ. ಅದಕ್ಕೆ ಆ ದೀನನ ರಕ್ತ ಅವತ್ತು ಕೂಗಿದ ತಕ್ಷಣವೇ 1 ಅರಸು 21ನೇ ಅಧ್ಯಾಯದಲ್ಲಿ ಒಂದು ಅದ್ಭುತವಾದಂಥ ವಿಷಯ ನಡೆದಿದೆ. 1 ಅರಸು 21 ಏನು ಹೇಳುತ್ತೆ ಅಲ್ಲಿ? 1 ಅರಸು 21 16ನೇ ವಾಕ್ಯದಲ್ಲಿ ಬೇಗ ನೋಡೋಣ. ಅಲ್ಲಿ ಏನು ಹೇಳುತ್ತೆ? ಇಸ್ರೇಲಿನವನಾದ ನಾಬೋತನ ಮರಣ ವಾರ್ತೆಯನ್ನು ಅಹಾಬನು ಕೇಳಿ ದ್ರಾಕ್ಷಾ ತೋಟವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೋಸ್ಕರ ಏನು ಮಾಡಿದಂತೆ? ಇಳಿದೋದ. ಆನ್ ದ ವೇ ಹೋಗ್ತಾ ಇದ್ದಾನೆ ರೀ, ಗಮನಿಸ್ರಿ, ಆನ್ ದ ವೇ ಹೋಗ್ತಿದ್ದಾನೆ. ಪಾಪ ಜುಜ್ಬಿ ಒಬ್ಬ ಸಾಧಾರಣ ತೋಟದವನು, ಅವನ್ನ ಸಾಯಿಸ್ಬಿಟ್ಟು ಏನು ದೊಡ್ಡ ವಿಷಯ ಇಲ್ಲ. ಆದರೆ 17ನೇ ವಾಕ್ಯ ಹೇಳುತ್ತೆ, ಆಗ ತಿಷ್ಬೀಯನಾದ ಎಲೀಯನಿಗೆ ಯೆಹೋವನ ವಾಕ್ಯ ಉಂಟಾಯಿತು. ಸೀನಿಗೆ ದೇವರು ಬಂದ್ಬಿಟ್ಟ, ಪ್ರವಾದಿನ ಕಳಿಸ್ಬಿಟ್ಟ. ಅವನಿನ್ನೂ ವಾಪಸ್ ಇಳಿದು ಬಂದೇ ಇಲ್ಲ ರೂಟಲ್ಲಿ. ಆಗಲೇ ದೇವರ ವಾಕ್ಯ ಅವನಿಗೆ ಬಂದ್ಬಿಡ್ತು, ನೀನು ಹೋಗಿ ಸಮಾರ್ಯದಲ್ಲಿ ವಾಸಿಸುವಂಥ ಇಸ್ರಾಯೇಲ್ ರಾಜನನ್ನು ನೋಡು. ಅವನೀಗ ನಾಬೋತನ ದ್ರಾಕ್ಷಿ ತೋಟವನ್ನು ಸ್ವಾಧೀನ ಮಾಡ್ಕೊಳ್ಳೋದಕ್ಕೋಸ್ಕರ ಹೋಗಿದ್ದಾನೆ. ಅವನಿಗೆ ನೀನು ಹೇಳು, ಇನ್ನೂ ಪ್ರೊಸೆಸ್ ಮಾಡ್ಕೊಂಡಿಲ್ಲ, ಇನ್ನೂ ಸೈಟು ಅದನ್ನು ರಿಜಿಸ್ಟರ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಆನ್ ದ ವೇಲ್ ಇದ್ದಾನೆ ಅಷ್ಟೇ ಅವನು. ಪಾಪ ಅಷ್ಟೊತ್ತಿಗೆ ನಮ್ಮ ದೇವರು ಬಂದರು, ಹೀರೋ. ಅವನಿಗೆ ನೀನು ಕೊಲೆ ಮಾಡಿ ಸ್ವಾಸ್ಥ್ಯವನ್ನು ಸಂಪಾದಿಸ್ಕೊಂಡಿ ಅಲ್ವೋ? ನಾಯಿಗಳು ನಾಬೋತನ ರಕ್ತವನ್ನು ನೆಕ್ಕಿದ ಸ್ಥಳದಲ್ಲಿ ನಿನ್ನ ರಕ್ತವನ್ನು ಏನು ಮಾಡುತ್ತೆ? ನೆಕ್ಕುತ್ತೆ. ವಾವ್! ಯಾರು ಈ ದೇವರು? ದೀನರ ಪರ ಹೋರಾಡುವಂತಹ ದೇವರು. ಅದಕ್ಕೆ ನಮ್ಮ ಲೈಫ್ಗಳಲ್ಲಿ ಒಬ್ಬ ದೇವರು ಇದ್ದಾನೆ ಅನ್ನೋದನ್ನ ಮರೀಲೇಬಾರ್ದು. ಆತನು ಯಾರೆಲ್ಲ ನಿನ್ನ ಲೈಫ್ನಲ್ಲಿ ಏನೇನೇ ಕಳ್ಕೊಂಡು ಹೋದ್ರು, ಅವನು ಇಳಿದು ಬರೋಷ್ಟರಲ್ಲಿ ದೇವರಲ್ಲಿ ಇಂಟರ್ವ್ಯೂನ್ ಮಾಡಿರ್ತಾನೆ. ಅವನು ಬಂದಿರ್ತಾನೆ ದೇವರು. ಯಾಕಂದರೆ ಅವನು ಮಾಡಿದ ಸ್ಕೀಮ್ ಮಾಡಿ ಪ್ಲ್ಯಾನ್ ಮಾಡಿದ್ದು, ಅವನು ಎಂಟಿ ಸ್ಕೀಮ್ ಮಾಡಿದ್ಲು, ಸ್ಪಿರಿಚುವಲ್ ಡ್ರಾಮಾ. ಜನರುಗಳಿಗೆ ಯಾರಿಗೂ ವಿಷಯ ಗೊತ್ತಾಗಿಲ್ಲ. ಆದರೆ ನೋಡುವಂಥ ಒಬ್ಬ ದೇವರು ಹೇಳ್ತಾ ಇದ್ದಾನೆ, ಅವನ್ನ ಯಾವ ಸೈಟ್ನಲ್ಲಿ ಸಾಯಿಸಿದ್ರೋ ಅದೇ ಸೈಟ್ನಲ್ಲಿ ಅವನ ಪ್ರಾಣವನ್ನು, ಅವನ ರಕ್ತನ ನೆಕ್ಕುವ ಹಾಗೆ ಮಾಡಿಬಿಡ್ತೇನೆ. ಇದು ಭಯಂಕರವಾದಂಥ ಒಬ್ಬ ದೇವರು. ನಿಮಗೆ ಗೊತ್ತಾ? ಅದು ನಡೆದಂತಹ ನೆಕ್ಕುವುದು ಅಂತ ಹೇಳಿದ ಮಾತ್ರ ಅಲ್ಲ, ನೀವು ಗಮನಿಸೋದಾದರೆ ಆ 9ನೇ ಅಧ್ಯಾಯ 2 ಅರಸು 9ನೇ ಅಧ್ಯಾಯ 25ನೇ ವಾಕ್ಯ, ದೇವರು ಫೈಟ್ ಮಾಡಿದ್ನ ಮಾಡೇ ಮಾಡ್ತಾನೆ, ಮಾಡಿದ್ನು ದೇವರು. 2 ಅರಸುಗಳು ಎಲ್ಲಿದೆ? 1 ಅರಸು ಆದಮೇಲೆ ಇದೆ. 21ನೇ ಅಧ್ಯಾಯ 2 ಅರಸು ಎಲ್ಲಿದೆ? 2 ಅರಸು 1 ಅರಸು ಆದಮೇಲೆ ಇದೆ. 2 ಅರಸು 9 25ನೇ ವಾಕ್ಯ. ಅಲ್ಲಿ ವಾಕ್ಯ ಏನು ಹೇಳುತ್ತೆ? ಭಾಳ ಅದ್ಭುತವಾದಂಥ ಒಂದು ವಿಷಯ ನಡೀತಾ ಇದೆ ಅಲ್ಲಿ. ಯೇಹು ಅನ್ನೋನು ಯುದ್ಧದ ಸಮಯ, ಆ ಸಮಯದಲ್ಲಿ ಬಂದು ಯೇಹು ತನ್ನ ಜೊತೆಯಲ್ಲಿದ್ದ ಬಿತ್ಕರನೆಂಬ ಸೇನಾಪತಿಗೆ ಯೋರಾಮನ ಶವವನ್ನು ಎತ್ತಿ ಇಸ್ರೇಲಿನವನಾದ ಎಲ್ಲಿಗೆ ಹಾಕು? ನಾಬೋತನ ಹೊಲದಲ್ಲಿ ಹಾಕು. ಅಲ್ಲಿ ಆಹಾಬನ ವಿರುದ್ಧವಾಗಿ ಅಲ್ಲಿ ಒಂದು ಯುದ್ಧ ನಡೀತಾ ಇದೆ. ಅಲ್ಲಿ ಯುದ್ಧ ನಡೆದು ಆಹಾಬನು ಸಾಯುವಂತಹ ಸತ್ತಂತಹ ಸಮಯದಲ್ಲಿ ಕರ್ಕೊಂಬಂದು ಎಲ್ಲಾಗ್ತಾ ಇದ್ದೇನೆ? 25ನೇ ವಾಕ್ಯ, ಇಸ್ರಾಯೇಲಿನಾದ ನಾಬೋತನ ಹೊಲದಲ್ಲಿ ಹಾಕು. ಒಂದು ದಿವಸ ನಾವಿಬ್ಬರು ಕುದುರೆ ಹತ್ತಿ ಇವನ ತಂದೆಯಾದ ಆಹಾಬನ ಹಿಂದಿನಿಂದ ಹೋಗುತ್ತಿರುವಾಗ ಯೆಹೋವನು ಆಹಾಬನಿಗೆ ನನ್ನ ಮಾತು ಕೇಳು. ಏನು ಹೇಳಿದ್ನು? ನೀನು ನಿನ್ನೆ ಸುರಿಸಿದ ನಾಬೋತನ ಮತ್ತು ಅವನ ಮಕ್ಕಳ ರಕ್ತವನ್ನು ನಿಶ್ಚಯವಾಗಿ ನಾನೇನು ಮಾಡಿದ್ದೀನಿ? ನೋಡಿದ್ದೀನಿ. ಇಂಥ ಥ್ರಿಲ್ಲಿಂಗ್ ನೋಡಿದ್ದೀರಿ ಮೂವಿ ನೀವು? ಹೆಂಗಿದೆ ದೇವರು ಮೂವಿ ತೋರಿಸ್ತಾ ಇದ್ದಾನೆ, ನೋಡಿದ್ದೀರಾ? ಅದಕ್ಕೆ ಹಳೆ ಒಡಂಬಡಿಕೆ ನಿಮ್ಗೆ ಯಾರಿಗಾದ್ರೂ ಪಿಕ್ಚರ್ ನೋಡೋ ಆಸೆ ಇದೆಯಾ? ಚೆನ್ನಾಗಿ ಮೊದಲು ಅದನ್ನ ಬಿಡಬೇಕಂದ್ರೆ ಹಳೆ ಒಡಂಬಡಿಕೆ ಚೆನ್ನಾಗಿ ಓದ್ರಿ, ಒಳ್ಳೊಳ್ಳೆ ಸ್ಟೋರಿಗಳಿದ್ದಾವೆ. ಹಂಗಾದರೂ ಓದ್ತೀರೇನು ನೋಡೋಣ ಅಂತ ನಾನು. ನಿಮಗೆಲ್ಲ ಒಳ್ಳೊಳ್ಳೆ ಸ್ಟೋರೀಸ್ಗಳು ಸುಮಾರು ಜನಕ್ಕೆ ಇಷ್ಟ. ಕೆಲವರು ಒಬ್ಬ ಹುಡುಗ ಬಂದು ಹೇಳ್ದ, ಅಂಕಲ್ ನನಗೆ ಪಿಕ್ಚರ್ ಇಷ್ಟ. ನಾನು ಹೇಳಿದೆ, ಪಿಕ್ಚರ್ಗಿನ್ನ ದೊಡ್ಡ ಪಿಕ್ಚರ್ ಬರ್ದಿದ್ದಾನೆ ನಾನು ಇವರು. ಅದನ್ನೆಲ್ಲ ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ನನಗೆ ಪಿಕ್ಚರ್ ಆಸೆನೇ ಹೊರಟಾಯ್ತು ನನಗೆ. ಪ್ರತಿದಿನ ಈ ಪಿಕ್ಚರ್ ದೇವ್ರು ತೋರಿಸಿದ್ದು ಹೆಂಗಿದೆ ನೋಡಿ. ಅಂದು ಸುರಿಸಿದ ಹೊಲದಲ್ಲೇ ನಿನಗೇನು ಮಾಡುವೆನು? ಮುಯಿ ತೀರಿಸುವೆನು ಎಂದು ಪ್ರವಾದಿಯಾದ ಹೇಳಿಸಿದ್ದು ನಿನಗೆ ನೆನಪಿರುತ್ತದಲ್ಲ. ಯೆಹೋವನು ಆ ಮಾತು ನೆರವೇರುವಂತೆ ಅವನ ಶವವನ್ನು ಎಲ್ಲ ಹಾಕ್ಬಿಡು. ಅವನ ಅಲ್ಲಿ ಆ ಥರ ನಡೆದಿದ್ದು ಮಾತ್ರ ಅಲ್ಲ. 30ನೇ ವಾಕ್ಯಕ್ಕೆ ಬನ್ನಿರಿ ನೀವು. ಅವನ ಹೆಂಡತಿ ಇದ್ದಾಳೆ. ಅವಳು ಯಾರು? ಪಾಪ ಆಗ್ತಾನೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದ್ಲು ಅವಳು. ಎಲ್ಲಿದೆ ಪಾಸ್ಟ್ರೆ? ಇದೇ ನೋಡಿ ಅಲ್ಲಿ ಎಲ್ಲಿದೆ? 30ನೇ ವಾಕ್ಯದಲ್ಲಿ. ಇಸಬೇಲಳು ಅದನ್ನು ಕೇಳಿ ತಲೆಯನ್ನು ಆಭರಣಗಳಿಂದ ಅಲಂಕರಿಸ್ಕೊಂಡು ಕಣ್ಣಿಗೆ ಏನು ಮಾಡಿದ್ಲು? ಕಾಡಿಗೆ ಹಚ್ಕೊಂಡು ಕಿಟಕಿಯಿಂದ ಬಂದು ಏನು ಮಾಡಿದ್ಲು? ಇವಳೇ ಪ್ಲ್ಯಾನ್ ಮಾಡಿದವಳು. ಉಪವಾಸ ಮಾಡಿ ಗಂಡನಿಗೆ ತೋಟ ಕೊಡಿಸಿದವಳು ಇವಳೇ, ಮೇನ್ ಸ್ಕೀಮರ್. ಈಗ ಅವಳ ಬಗ್ಗೆನೂ ವಾಕ್ಯ ಹೇಳುತ್ತೆ. ಅನಂತರ ಅರಮನೆಯ ಪ್ರಾಕಾರದೊಳಗೆ ಬಂದು ಯೆಹೋವನ ಕಂಡು ಅವನನ್ನು ಯಜಮಾನನ ಕೊಂದ ಜಿಮ್ರಿಗೆ ಸಮಾನನೇ ಕ್ಷೇಮವೋ ಎಂದು ಕೇಳಿದ್ಲು. ಏನೋ ಕೇಳ್ತಿದ್ದಾಳೆ. ಅವನ ಕಣ್ಣೆತ್ತಿ ಕಿಟಕಿ ಕಡೆಗೆ ನೋಡಿ, ಅಲ್ಲಿ ನನ್ನ ಪಕ್ಕದವ್ರು ಯಾರು ಅಂದು ಕೂಗಿದ್ನು. ನನ್ನ ಪಕ್ಷದವ್ರು ಯಾರು? ನನ್ನ ಟೀಮ್ ಅವ್ರು ಯಾರು? ಅಲ್ಲಿದ್ದೀರಾ? ಯಾರಿದ್ದೀರಾ ಅಲ್ಲಿ? ಈಗೋ ಅಂದರು. ಯಾರವರು?
ಅವನು ಅವರಿಗೆ ಆಕೆಯನ್ನು ಕೆಳಗೆ ದೊಬ್ಬಿರಿ ಎಂದು ಆಜ್ಞಾಪಿಸಲು ಅವರು ಆ ಮಾಡಿಯಿಂದ ಏನು ಮಾಡಿದ್ರು, ಅವಳನ್ನು ದೊಬ್ಬಿದರು. ವಾವ್! ಆಕೆಯ ರಕ್ತವು ಗೋಡೆಗೂ ಕುದುರೆಗಳಿಗೂ ಏನಾಯಿತು, ಸಿಡಿಯಿತು. 35ನೇ ವಾಕ್ಯದಲ್ಲಿ ನೀವು ನೋಡ್ರಿ, ಸೇವಕರು ಶವವನ್ನು ಸಮಾಧಿ ಮಾಡುವುದಕ್ಕಾಗಿ ಹೋದರು, ಆದರೆ ಅವರಿಗೆ ಆಕೆಯ ತಲೆಬುರುಡೆ ಕೈಕಾಲುಗಳು ಹೊರತಾಗಿ ಬೇರೇನೂ ಏನು ಮಾಡಲಿಲ್ವಂತೆ, ಸಿಕ್ಕಲಿಲ್ಲ. ಅವರು ಹಿಂದಿರುಗಿ ಯೆಹೋವನ ಹತ್ತಿರ ಬಂದು ಆ ಸಂಗತಿಯನ್ನು ತಿಳಿಸಲು ಅವನು ಅವರಿಗೆ, ನಾಯಿಗಳು ಇಜಬೇಲನ ದೇಹ ಮಾಂಸವನ್ನು ಇಸ್ರೇಲಿನ ಹೊಲದಲ್ಲಿ ಏನು ಮಾಡುತ್ತೆ, ತಿಂದು ಬಿಡುತ್ತೆ. ದೇವರ ಮಕ್ಕಳೇ, ಇಲ್ಲಿ ವಾಕ್ಯಗಳನ್ನ ನೀವು ಓದುವಾಗ ನಮಗೂ ನಿಮಗೂ ಒಂದು ಅರಿವಾಗಬೇಕು. ಯಾವುದೇ ಸಮಯದಲ್ಲೂ ಕೂಡ ದೀನರ ಪರವಂತ ಒಬ್ಬ ಹೋರಾಡುವಂಥ ಒಬ್ಬ ದೇವರಿದ್ದಾನೆ. ಅವನು ಮಾಡಿದಂಥ ಸಂಗತಿಯನ್ನು ನೋಡುವಂಥ ಕಣ್ಗಳು ಒಂದಿದೆ. ಅದಕ್ಕೆ ನೀವು ಕೂಡ ಅಷ್ಟೇ, ನಿಮ್ಮ ಕಂಪನಿಗಳಲ್ಲಿ ಯಾರಾದರೂ ಬೇರೆ ಭಾಷೆಯವರು ಇರೋರನ್ನ, ಇವ್ರನ್ನ ಅಮುಕ್ಕಿ ತುಳಿಯುವಂಥ ಸ್ವಭಾವಗಳು ದೇವರ ಮಕ್ಕಳೇ ನಿಮ್ಮಲ್ಲಿದ್ದರೆ ಅದನ್ನು ಇವತ್ತೇ ಬಿಟ್ಬಿಡ್ಬೇಕು ನೀವು. ನಾವು ಈ ಭೂಮಿಯಲ್ಲಿ ಹುಟ್ಟು ಬೆಳೆದಿದ್ದರಿಂದ ನಮಗೇನು ಇಲ್ಲೇನು ದೊಡ್ಡ ಹಕ್ಕಿದೆ ಅಂತ ತಿಳಿಬೇಡ್ರಿ. CJ ರಾಯ್ 2-3 ವಾರಗಳ ಹಿಂದೆ ಸತ್ತೋದ್ರು. ಆದರೆ CJ ರಾಯ್ ಸತ್ತ ಮೇಲೆ ಇತ್ತೀಚೆಗೆ ಒಂದು ಹೊಸ ವಿಡಿಯೋ ಬಂದಿದೆ. ಅದರೇನು, DK ರವಿ ಅನ್ನುವಂತಹ ಒಬ್ಬ DC, ಅವ್ರು ಬಂದಂಥ ನ್ಯೂಸ್ ಏನು, DK ರವಿ ಅವತ್ತು CJ ರಾಯ್ ಸ್ಥಳಗಳನ್ನು ಅಕ್ರಮವಾಗಿ ಕೋಲಾರದಲ್ಲಿ ಮಾಡಿಕೊಂಡಾಗ ವಿರುದ್ಧವಾಗಿ ಮಾತಾಡಿದಂತಹ DC ಅಂತ ಬಂತು ನ್ಯೂಸ್. ಕೆಳಗಡೆ ಒಬ್ಬ ಕಮೆಂಟ್ ಹಾಕಿದ್ದಾನೆ, ಕರ್ಮವು ಯಾರನ್ನೂ ಬಿಡುವುದಿಲ್ಲ. ನನಗೆ ಗೊತ್ತಿರಲಿಲ್ಲ ಇದು ಎಲ್ಲಿಂದ ಎಲ್ಲಿಗೆ ವಿಷಯ ಗೊತ್ತಿಲ್ಲ. CJ ರಾಯ್ ಮಲಯಾಳಿ ಆಗಿದ್ದರಿಂದ ನಾನೇನು ಮಲಯಾಳಿ ಪರ ಇಲ್ಲ. ಅವನು ಎಂಥ ಮಲಯಾಳಿ ಆದ್ರೂ, ಕೊಲೆಯಾಳಿ ಆದರೆ ಅವನು ದೇವರು ಇಳಿದು ಬಂದೇ ಬರ್ತಾನೆ. ದೇವರು ಯಾಕಂದರೆ ದೀನರ ಪರ ಹೋರಾಡ್ತಾನೆ. ನಾನಿಲ್ಲಿ ಜಡ್ಜ್ ಮಾಡೋಕ್ಕೆ CJ ರಾಯ್ ಪರನೋ DK ರವಿ ಪರನೋ ಇಲ್ಲ, ನನಗೆ ಗೊತ್ತೂ ಇಲ್ಲ ಆ ನ್ಯೂಸ್. ಅದು ದೇವರ ಮುಂದೆ ಮಾತ್ರ ಪ್ರತ್ಯಕ್ಷವಾಗಿ ಬಯಲಾಗುತ್ತೆ. ಆದರೆ ಜನರುಗಳು ಗಮನಿಸೋರು ಒಂದನ್ನು ಹೇಳ್ತಾ ಇದ್ದಾರೆ, ದೀನರ ಪರ ಹೋರಾಡುವಂಥ ಒಬ್ಬ ದೇವರಿದ್ದಾನೆ. ಆ ದೇವರು ನಾವು ಆರಾಧಿಸುವಂತಹ ದೇವರು. ಜ್ಞಾನೋಕ್ತಿ 22 ಈ ವಾರದಲ್ಲಿ ನಾನು ಓದ್ತಾ ಇದ್ದೆ. ಎಂಥ ಅದ್ಭುತವಾದಂಥ ವಾಕ್ಯ. ಈ ವಾಕ್ಯದಲ್ಲಿ ಬಡವರುಗಳನ್ನು ನೋಡುವ ಅರಿವು ಸಭೆಗೆ ಇವತ್ತೇನಾದರೂ ಬಂದಿದ್ದರೆ, ನಾನು ಹೇಳ್ತಾ ಇದ್ದೀನಿ, ಇವತ್ತು ಸಭೆಗಳಲ್ಲಿ ಆತ್ಮಗಳಲ್ಲಿ ಹೆಚ್ಚು ಜನರುಗಳು ಬಡವರುಗಳೇ ತುಂಬಿಕೊಳ್ತಾ ಇದ್ರು. ಆದರೆ ಬಡವರುಗಳನ್ನು ತುಂಬಿಕೊಂಡ್ರೆ ಸಭೆ ಕಾಣಿಕೆಯಲ್ಲಿ ಬೆಳೆಯೋದಿಲ್ಲ ಅನ್ನೋ ಅರಿವಿನಲ್ಲಿ ಎಷ್ಟೋ ಜನರುಗಳು ಬಡವರುಗಳಿಗೆ ಸೇವೆ ಮಾಡೋದನ್ನು ನಿಲ್ಲಿಸ್ಬಿಟ್ರು. ಆದರೆ ಈಗ ಜ್ಞಾನೋಕ್ತಿಗಳು 22 ಬಡವರಿಗೆ ದಿಕ್ಕಿಲ್ಲವೆಂದು ತಿಳಿದು ಅವರನ್ನು ನೀನೇನು ಮಾಡಬೇಡ, ಸೂರೆ ಮಾಡಬೇಡ. ನ್ಯಾಯಸ್ಥಾನದಲ್ಲಿ ದರಿದ್ರರನ್ನು ಏನು ಮಾಡಬೇಡ, ತುಳಿಯದಿರು. ಯೆಹೋವನೇ ಅವರ ವ್ಯಾಜ್ಯವನ್ನು ನಡೆಸಿ ಸೂರೆ ಮಾಡಿದವರ ಜೀವವನ್ನು ಸೂರೆ ಮಾಡುವನು. ನೀನು ಅವ್ರ ಲೈಫ್ನ ಸೂರೆ ಮಾಡಿದ್ರೆ ಯಾರು ಸೂರೆ ಮಾಡ್ತಾರೆ? ನಿನ್ನ ಜೀವನನ ದೇವರು ಸೂರೆ ಮಾಡ್ತಾರೆ. ಹಾಗಾಗಿ ಕೆಲವು ಸಾರಿ ತಪ್ಪಾಗಿ ನಾನು ಭಾಳ ಸಂಕಟದಿಂದ ಹೇಳ್ತೀನಿ, ಕೆಲವು ಸೇವಕರುಗಳು ವಿಶ್ವಾಸಿಗಳನ್ನು ಬಡವರು ಅನ್ನೋದಕ್ಕೋಸ್ಕರ ಅವ್ರ ಮನೇಲಿರೋ ಎಲ್ಲ ಪಾತ್ರೆಗಳನ್ನ ತಿಕ್ಸೋದು, ಅವರ ಜೀವಿತಗಳನ್ನು ಯಾವಾಗಲೂ ಕೆಲಸಕ್ಕಾಗಿ ಉಪಯೋಗಿಸೋದು. ಪ್ರೀತಿಯಿಂದ ಸೇವೆ ಮಾಡೋದು ತಪ್ಪಲ್ಲ, ಅದನ್ನು 2 ರೀತಿಯೂ ಮಾಡಬೇಕು. ಸೇವಕ ಮಕ್ಕಳಿಗೆ ಮಾಡಬೇಕು, ವಿಶ್ವಾಸಿಗಳು ಸೇವಕರಿಗೂ ಮಾಡಬೇಕು. ಕೆಲವು ಸಾರಿ ನಾವು ದೀನತೆ ಇರೋದ್ರಿಂದ ಕೆಲವರು ಯಾರೂ ಯಾವುದಕ್ಕೂ ಸಿಗೋದಿಲ್ಲ ನಮಗೆ, ಅದು ನಡೆಯುತ್ತೆ ಕೆಲವು ಸಾರಿ. ಆದರೆ ಹಾಗಲ್ಲ, ಅದ್ರ ಅರ್ಥ ಯಾವುದೇ ವ್ಯಕ್ತಿ ಆಗಲಿ ಒಬ್ಬನನ್ನು ನೀವು ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಅವನನ್ನು ಮಿಸ್ಯೂಸ್ ಮಾಡಿದರೆ ದೇವರು ನಿಮ್ಮ ಜೀವಿತಗಳನ್ನು ಸೂರೆ ಮಾಡಿಬಿಡ್ತಾನೆ. ಇವತ್ತು ನಮಗೆ ಪ್ರಾಕ್ಟಿಕಲ್ ಆಗಿ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು. ದೇವರ ಮಕ್ಕಳು ಒಂದನ್ನು ಅರ್ಥ ಮಾಡ್ಕೋಬೇಕು. ಬಿಡದಿಗೆ ಬಂದಿರುವಂಥ ಉತ್ತರ ಕರ್ನಾಟಕದವನು ಬಿಡದಿಯವನ ಥರನೇ ನೋಡಬೇಕು, ಹೊರಗಡೆಯವನು ನೋಡಲ್ಲ. ಯಾರು ನೋಡಬೇಕು? ಸಭೆಯವರು ನೋಡಬೇಕು. ಅವನು ಉತ್ತರ ಕರ್ನಾಟಕದಿಂದ ಬಂದಿದ್ದಾನೆ ಅನ್ನೋದಕ್ಕೋಸ್ಕರ ಅವರ ಜೀವಿತಗಳನ್ನು ನಾವೇನಾದರೂ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡ್ರೆ, ನಾನು 40 ವರ್ಷದಿಂದ ಬಿಡದಿಲೇ ಇರೋನು, ನಾನು ವೀರ ಕನ್ನಡಿಗ. ಕೆಲವು ಸಾರಿ ಮಲಯಾಳಿ ಅನ್ನೋ ಪಟ್ಟ ಎಲ್ಲೋ ಸದ್ಯಕ್ಕೆ ಮೂಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ನನಗೆ. ಎಲ್ಲ ಒಳ್ಳೆಯದಾಗಿರುತ್ತೆ, ಲಾಸ್ಟಲ್ಲಿ ಒಂದು ಮಾತು ಹೇಳ್ಬಿಡ್ತಾರೆ, ಏನೇ ಅಷ್ಟು ಯಪ್ಪ ಮಲಯಾಳಿ ಬಿಡು ಅಂದ್ಬಿಡ್ತಾರೆ. ನಾನು ಹೇಳ್ತೀನಿ, ಮಲಯಾಳಿಗಳಿಗಿಂತ ನಿಮ್ಮ ಕನ್ನಡಿಗರುಗಳಿಗಿಂತಲೂ ವೀರ ಕನ್ನಡಿ. ಈ ವಾರ ಒಂದು ಟಿ ಶರ್ಟ್ ತೊಗೊಂಬಂದಿದ್ದೀನಿ, ಹೆಮ್ಮೆಯ ಕನ್ನಡಿಗ ಅಂತ. ಹೌದು, ಟಿ ಶರ್ಟು ನನಗೊಬ್ಬರು ಹಾಸ್ಪಿಟ್ಲಲ್ಲಿ ಗಿಫ್ಟ್ ಕೊಟ್ಟಿದ್ದಾರೆ, ಕೇಳಿಸ್ಕೊಂಬಂದಿದ್ದೀನಿ ಅದನ್ನ. ಅರ್ಥ ಆಯ್ತಾ? ಧೈರ್ಯವಾಗಿ ಹೇಳ್ತೀನಿ, ಕನ್ನಡ ಜನರುಗಳಿಗಿಂತಲೂ ಅತಿ ಹೆಚ್ಚು ಕನ್ನಡ ಕ್ರೈಸ್ತತ್ವಕ್ಕೆ ನಾನು ಕೊಡುಗೆ ಕೊಟ್ಟಿದ್ದೀನಿ. ಹಾಡುಗಳು ಕೊಟ್ಟಿದ್ದೀನಿ, ಪುಸ್ತಕ ಕೊಡ್ತಿದ್ದೀನಿ, ಇನ್ನೊಂದು ಪುಸ್ತಕನೂ ಬರೀತಿದ್ದೀನಿ, ವಾಕ್ಯಗಳನ್ನ ಕೊಡ್ತಿದ್ದೀನಿ ಯೂಟ್ಯೂಬಲ್ಲಿ. ಎಲ್ಲ ಕನ್ನಡ ನನ್ನ ರಕ್ತ ಅನ್ನೋ ಫೀಲಿಂಗಲ್ಲಿ ನಾನು ಬದುಕ್ತಾ ಇದ್ದೀನಿ. ನೋಡಿ, ನೀವು ಆಮೇಲೆ ಹೇಳಿಲ್ಲ ಅಂದರೂ ಪರವಾಗಿಲ್ಲ,
ಯಾಕಂದರೆ ನಾನು ಕನ್ನಡದವನಾಗೇ ಗುರುತಿಸಿರೋದು. ನನ್ನ ಫ್ರೆಂಡ್ ಇತ್ತೀಚೆಗೆ ಹೇಳ್ದ, ನಿನ್ನನ್ನು ಯಾರೋ ಮಲಯಾಳಿ ಅಂತಾರೆ, ನೀನು ಕನ್ನಡದವನೇ ಕಣೋ. ಆದರೆ ಎಲ್ಲೋ ಒಂದು ಕಡೆ ಆ ಪದವನ್ನು ನನಗೆ ಹೇಳಿ ಕೆಲವರು ಅಮುಕುವಾಗ, ಹಿಂದೆ ಮಾತಾಡುವಾಗ, ಎಲ್ಲ ಮಾಡ್ಕೊಂಡಿರ್ತಾರೆ, ಅವುಗಳನ್ನೆಲ್ಲ ಕೇಳುವಾಗ ನಾನು ಯೋಚನೆ ಮಾಡ್ತಾಯಿದ್ದೀನಿ, ದೇವರ ಮಕ್ಕಳೇ, ನೀವು ಇವತ್ತು ವೀರಗನ್ನಡಿಗರು ಅಂತ ಹೇಳ್ತಿದ್ದೀರ, ನಿಮ್ಮ ತಾತಂದೂರು ಅವರೆಲ್ಲ ಇಲ್ಲಿಂದ ಬಂದರು ಯಾರಿಗೆ ಗೊತ್ತು? ನೀವು ಹೇಳ್ತಿದ್ದೀರ ಇವರವರು ಅಂತ. ಅವರು ಇಂಚು ಚರಿತ್ರೆಗಳನ್ನ ನೋಡ್ಕೊಂಬನ್ರಿ. ಭಾಷಾಭಿಮಾನ, ದೇಶಾಭಿಮಾನ ಇವತ್ತು ದೇವರಿಗಿಲ್ಲ, ಅರ್ಥ ಮಾಡ್ಕೊಳ್ರಿ. ನಾನು ಹೇಳಿದ್ದು ಕನ್ನಡದ ಮೇಲೆ ನನಗೆ ಒಲವಿದೆ, ಪ್ರೀತಿ ಇದೆ. ಆದರೆ ತಮಿಳ್ನಲ್ಲೂ ಹಳೆ ಹಾಡು ಹಾಡ್ತೀನಿ, ಇಂಗ್ಲೀಷ್ನಲ್ಲೂ ಹಳೆ ಹಿಂಸೆ ಹಾಡ್ತೀನಿ, ತೆಲುಗುವಲ್ಲಿ ಒಳ್ಳೊಳ್ಳೆ ಹಾಡುಗಳಿದೆ. ಯಾಕಂದರೆ ಭಾಷಾಭಿಮಾನ, ದೇಶಾಭಿಮಾನದಲ್ಲಿ ನೀವು ಸಿಕ್ಕಾಕೊಂಡ್ಬಿಟ್ರೆ, ಪಾಕಿಸ್ತಾನದವ್ನು ರಕ್ಷಣೆ ಹೊಂದಿದ್ರೆ ನಿಮಗೆ ಸಂತೋಷನೇ ಇರಲ್ಲ. ಇಂಡಿಯಾ ಮ್ಯಾಚಲ್ಲಿ ಇವನು ಹೆಂಗೆ ಬಂದ್ಬಿಟ್ಟು ನಾವು ರಕ್ಷಣೆ ಹೊಂದ್ಬಿಟ್ರ ಅಂದ್ಬಿಟ್ರೆ ಅರ್ಥ ಆಗ್ತಿದೆಯಾ ನಿಮ್ಗೆ? ಇವೆಲ್ಲ ಸತ್ಯವೇದದಲ್ಲಿ, ಅದಕ್ಕೆ ಕಡೆಯ ದಿನದಲ್ಲಿ ಪ್ರಕಟಣೆ ಹೇಳುತ್ತೆ, ಎಲ್ಲ ಪ್ರಜೆ, ಕುಲ, ಭಾಷೆ, ಜನಾಂಗದವರು ಸಿಂಹಾಸನದ ಮುಂದೆ ಯಜ್ಞದ ಕುರಿಯಾದಾತನಿಗೆ ಸ್ತೋತ್ರವೆಂದು ಹೇಳ್ತಾರೆ ಎಂಬುದಾಗಿ. ಅದಕ್ಕೆ ಕರ್ನಾಟಕದಲ್ಲಿ ಕೆಲವರುಗಳನ್ನ ದೇವರು ತಮಿಳವ್ರನ್ನ ಇಲ್ಲಿ ಬಂದು ರಕ್ಷಿಸ್ತಾನೆ. ನಿಮಗೆ ಗೊತ್ತಾ, ಮಲಯಾಳಿಗಳು ಭಾಳಷ್ಟು ಜನ ರಕ್ಷಣೆ ಹೊಂದಿರೋದು ಎಲ್ಲಿ ಗೊತ್ತಾ? ದುಬೈಯಲ್ಲಿ. ಅಲ್ಲಿ ಲೇಬರ್ ಕ್ಯಾಂಪ್ಗಳಲ್ಲಿ ಊಟಕ್ಕಿಲ್ಲದೆ ಗತಿಗಿಲ್ಲದೆ ಮಲಯಾಳಿಗಳು ಹೋಗಿರುವಾಗ ಅಲ್ಲಿ ರಕ್ಷಣೆ ಬಂದಿರುತ್ತೆ ಅವರಿಗೆ. ನಿಮ್ಮಲ್ಲಿ ಉತ್ತರ ಕರ್ನಾಟಕದವ್ರು ಎಲ್ಲಿ ರಕ್ಷಣೆ ಸಿಕ್ಕಿದೆ ನಿಮಗೆ? ಬಿಡದಿಲ್ ಬಂದು ಸಿಕ್ಕಿದೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ಭಾಷೆ, ಜನಾಂಗ, ಕುಲಗಳ ಆಧಾರದ ಮೇಲೆ ಜನರುಗಳನ್ನು ನಾವು ನೀವು ತುಳಿದ್ರೆ, ಮನುಷ್ಯನನ್ನು ದೇವರು ತನ್ನ ಛಾಯೆಯಲ್ಲಿ ಉಂಟು ಮಾಡಿದ್ರು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಬಡವರನ್ನು, ದಿಕ್ಕೆಟ್ಟವರನ್ನು, ದೀನರುಗಳನ್ನು ಈವನ್ ಕಾಣಿಕೆ ಕೊಡುವ ಆಧಾರದ ಮೇಲೆ ನಾವುಗಳೇನಾದರೂ ಮುಖ ದಾಕ್ಷಿಣ್ಯ ಮಾಡಿದರೆ, ದೀನರ ಪರ ಹೋರಾಡೋ ದೇವರಿದ್ದಾನೆ. ಅವನು ಅವ್ರ ಪರವಾಗಿ ಹೋರಾಡ್ತಾನೆ. ಆ ಅರಿವು ನಮಗೂ ನಿಮಗೂ ಇರಬೇಕು. ಸಭೆಗೆ ಒಂದು ಸಾಮಾಜಿಕ ಕಳಕಳಿ ಇದೆ, ಸೋಷಿಯಲ್ ಕನ್ಸರ್ನ್ ನಮಗೂ ನಿಮಗೂ ಇದೆ, ಹೊರಗಡೆಯವ್ರಿಗಿಲ್ಲ. ಯಾಕಂದರೆ ನಮ್ಮ ವರ್ಕ್ ಪ್ಲೇಸ್ಗಳಲ್ಲಿ, ನಮ್ಮ ಕಾಲೇಜ್ಗಳಲ್ಲಿ ಭಾಷೆಗಳಿಂದ, ಜನರುಗಳಿಂದ ಅಮುಖವರಾಗಿದ್ದರೆ ಅಲ್ಲಿ ನಾವು ಒಂದು ತಿಳ್ಕೊಬೇಕು, ನಾನು ಜನರಿಗೆ ಉಪ್ಪಾಗಿದ್ದೀನಿ, ನನ್ನ ಕಾಲೇಜಿನಲ್ಲಿ ನಾನು ಬೆಳಕಾಗಿದ್ದೀನಿ. ಹಾಗಾಗಿ ನಿಮ್ಮ ಜೀವಿತಗಳಲ್ಲಿ ನಾನು ಇವತ್ತು ಕೂಡ ನಾನು ಯೋಚನೆ ಮಾಡ್ತಾಯಿದ್ದೆ, ಎಷ್ಟೋ ಜನರುಗಳು ನನ್ನ ಹೆಸರನ್ನು ಕೆಡಿಸ್ಲಿಕ್ಕೆ ಟ್ರೈ ಮಾಡಿದ್ರು, ಈ ಸೇವೆಗಳನ್ನು ಹಾಳು ಮಾಡಲಿಕ್ಕೆ ಎಷ್ಟೋ ಹೋರಾಟಗಳು ಬಂದಿದೆ. ಆದರೆ ಒಂದನ್ನು ಮಾತ್ರ ನಾನು ಯಾವಾಗಲೂ ತಿಳ್ಕೊಳ್ತೀನಿ, ನಿಮ್ಮ ಪರ ನ್ಯಾಯ ಇದ್ದರೆ ನೀವು ಯಾರ ಹತ್ರನೂ ಫೈಟೇ ಮಾಡಬೇಕಾಗಿಲ್ಲ. ಆ್ಯಕ್ಚುಲಿ ನಿಮ್ಮ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಹೇಳಿದರೆ, ನಾನು ಇತ್ತೀಚಿನ ವರ್ಷಗಳಲ್ಲಿ ಗಮನಿಸಿದಂಥ ತಿಳ್ಕೊಂಡಂಥ ಒಂದು ಸತ್ಯ, ನನ್ನ ಬಗ್ಗೆ ಸುಳ್ಳು ಹಬ್ಬಿಸಿದ್ರೆ ಅದನ್ನು ಪ್ರೂವ್ ಮಾಡೋಕ್ಕೂ ಹೋಗಲ್ಲ. ಪ್ರಾರಂಭದಲ್ಲಿ ಅದೆಲ್ಲ ಮಾಡ್ತಾಯಿದ್ದೆ ನಾನು, ಈಗ ಪ್ರೂವ್ ಮಾಡಲ್ಲ. ಯಾಕೆ ಪ್ರೂವ್ ಮಾಡಲ್ಲ? ನನ್ನ ನ್ಯಾಯ, ನನ್ನ ಒಳ್ಳೆಯತನಗಳು ಯಾರ ಹತ್ರ ಇದೆ? ನಾನು ದೀನನಾಗಿ ಆತನ ಪಾದದಲ್ಲಿ ಬಿದ್ದರೆ ಸಾಕು, ನನ್ನ ಪರ ಹೋರಾಡುವಂಥ ಒಬ್ಬ ದೇವರ ಹತ್ರ ನನ್ನ ಕಾರ್ಯವನ್ನು ಒಪ್ಪಿಸ್ಕೊಡ್ಬೇಕು. ನೀವು ಕೂಡ ಅಷ್ಟೇ ದೇವರ ಮಕ್ಕಳೇ, ನಿಮ್ಮ ಜೀವಿತಗಳಲ್ಲಿ ಇವತ್ತು ನೀವು ದೀನರಾಗಿದ್ದರೆ ನಿಮ್ಮ ನ್ಯಾಯವನ್ನು ದೇವರ ಹತ್ರ ಒಪ್ಪಿಸ್ಕೊಡ್ರಿ. ನಿಮ್ಗೆ ಯಾರಿಂದಾದರೂ ಅನ್ಯಾಯ ಆಗಿದೆಯಾ? ಯಾವುದನ್ನಾದರೂ ನೀವು ಕಳ್ಕೊಂಡಿದ್ದೀರಾ? ಸೋತು ಹೋಗ್ಬೇಡ್ರಿ, ನಿಮ್ಮ ಪರ ಹೋರಾಡುವ ಒಬ್ಬ ದೇವರಿದ್ದಾನೆ. ಕೆಲವು ಸಾರಿ ನೀವು ಒಳ್ಳೆಯದನ್ನು ಬೇರೆಯವ್ರಿಗೆ ಮಾಡಿ ಒಂದು ವೇಳೆ ಜನರು ನಿಮ್ಮನ್ನು ಅಡ್ವಾಂಟೇಜ್ ಹಾಕಿ ತುಳಿದು ಹಾಕಿ ನಿಮಗೇನು ಇಲ್ಲದೆ ದರಿದ್ರರಾಗಿ ಮಾಡಿಬಿಟ್ರು ಕೂಡ ದೇವರು ನಿಮ್ಮ ಪರ ಇದ್ದೇ ಇರ್ತಾನೆ. ದೇವರು ದೀನರಿಗಾಗಿ ಹೋರಾಡ್ತಾನೆ. ಅವತ್ತು ನಾಬೋತ ಅಂದ್ಕೊಂಡ, ಅವನು ಸತ್ತೋದಾಗ ಮೋಸ್ಟ್ಲಿ ಯಾರು ಹೇಳಿದ್ರೋ ಗೊತ್ತಿಲ್ಲ, ನಾಬೋತನಿಗೆ ಎಲ್ಲಿ ನ್ಯಾಯ ಸಿಕ್ತು? ಯೋಚನೆ ಮಾಡ್ತಾಯಿದ್ದೆ. ಇಸಬೇಲಳ ಇಸಬೇಲಳ ದೇಹವನ್ನು ನೆಕ್ಕುವಾಗ ಊರಿನ ಜನ ಹೇಳಿರ್ತಾರೆ, ಅವತ್ತು ಪಾಪ ತೋಟ ಕಿತ್ಕೊಂಡು ಅವನು ಸತ್ವವಾಗಿ ಮಾಡಿದ್ರಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದೇವರ ಕಣ್ಗಳು ನೋಡ್ತಾ ಇದೆ.